ಇರ್ಲಿ. ಸರಿ ಸರ್, ನೋಡಿ ಈಗ ನಾನು ಹೇಳ್ತೀನಿ. ಅಮಾವಾಸ್ಯೆ ಅಂತ ಏನ್ ಹೇಳ್ತೀವಲ್ಲ, ಇದು ಒಂದು ಯಾವುದೇ ಶುರು ಮಾಡ್ಲಿಕ್ಕೆ ನಮ್ಮ ಹಳೆ ಕಲ್ಪನೆ ಅಮಾವಾಸ್ಯೆ ಸರಿ ಇಲ್ಲ. ಅಮಾವಾಸ್ಯೆ ಒಳ್ಳೇದಲ್ಲ. ಎಲ್ಲರ ಕಲ್ಪನೆಯಲ್ಲಿ ಇರತಕ್ಕಂಥದ್ದು ಅಮಾವಾಸ್ಯೆ ಸರಿ ಇಲ್ಲ, ಅಮಾವಾಸ್ಯೆ ಒಳ್ಳೇದಲ್ಲ. ಇದು ಬಂದು ನಮ್ಮ ಹಿರಿಕರುಗಳಿಂದ ನಮಗೆ ಬಂದಿರತಕ್ಕಂಥ ಮಾಹಿತಿ ಅಲ್ವರಾ? ಕರೆಕ್ಟ್ ಅಲ್ವಾ? ಹೌದಲ್ಲ? ಓಕೆ. ಎಸ್ ಸರ್, ಎಸ್ ಸರ್. ಓಕೆ, ಸಿ, ಅಮಾವಾಸ್ಯೆ ಅನ್ನೋದು ನೀವು ಜನರಲ್ ಆಗಿ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ, ಪ್ರಾಕ್ಟಿಕಲ್ ಆಗಿ ನಾವು ತಿಳಿದಾಗ, ನಾವು ಒಂದ್ ಸ್ವಲ್ಪ ಟೈಮ್ ಮುಂಚೆ ಎಲ್ಲ ಅಮಾವಾಸ್ಯೆ ಅಂದ್ರೆ ಭಯ ಬೀಳ್ತಿದ್ದಂಥವ್ರು. ಯಾವಾಗ ಈ ಆಧ್ಯಾತ್ಮಿಕ ಈ ಒಂದು ವಿಚಾರಕ್ಕೆ ನಾವು ಬಂದಾಗ ನಮ್ಗೆ ಅರಿವಾಗಿದ್ದೇನು ಅಂದ್ರೆ, ಯಾವುದೇ ಹೊಸತನ್ನ ಸೃಷ್ಟಿ ಮಾಡೋದಕ್ಕೆ ಅಮಾವಾಸ್ಯೆ ಅಂದ್ರೆ ಯಾವುದೇ ಹೊಸತನ್ನ ಅಂದ್ರೆ ಹೊಸದಾಗಿ ನಾವು ಯಾವುದೇ ಒಂದು ಅಳವಡಿಸ್ಕೊಬೇಕಾದ್ರಾಗ್ಲಿ, ಯಾವುದೇ ಒಂದು ವಿದ್ಯೆ ಕಲೀಲಿಕ್ಕಾಗ್ಲಿ, ಇಲ್ಲ ಯಾವುದೇ ಒಂದು ಶುರು ಮಾಡ್ಲಿಕ್ಕಾಗ್ಲಿ, ಅಮಾವಾಸ್ಯೆಗಿಂತ ಬೆಸ್ಟ್ ಡೇ ಯಾವುದೂ ಇಲ್ಲ ಅಂತ ಹೇಳ್ತೀವಿ. ಓಕೆನಾ? ಏನಂದ್ರೆ ಚಂದ್ರ 15 ದಿವಸ ಮುಳುಗ್ತಾರೆ, 15 ದಿವಸ ಕಮ್ಮಿ ಆಗ್ತಾ ಹೋಗ್ತಾರೆ, 15 ದಿವಸ ರೈಸ್ ಆಗ್ತಾ ಹೋಗ್ತಾರೆ. ಸೊ ಈ ಅಮಾವಾಸ್ಯೆಯಿಂದ ನಾಳೆಯಿಂದ ಏನಾಗುತ್ತೆ, ಚಂದ್ರ ಬ್ರೈಟ್ ಆಗ್ತಾ ಹೋಗ್ತಾರೆ. ಸೊ ನಾವು ಹುಣ್ಣಿಮೆಯಲ್ಲಿ ಮಾಡತಕ್ಕಂಥ ಅಫರ್ಮೇಷನ್ಸ್ ಬೇರೆ ಇರುತ್ತೆ, ಅಮಾವಾಸ್ಯೆಯಲ್ಲಿ ಮಾಡತಕ್ಕಂಥ ಅಫರ್ಮೇಷನ್ಸ್ ಬೇರೆ ಇರುತ್ತೆ. ಚಂದ್ರ ಹೇಗೆ ಬೆಳೆ ಗ್ರೋತ್ ಆಗ್ತಾ ಹೋಗ್ತಾರೆ, ಅದೇ ರೀತಿ ನಾವು ಯಾವುದೇ ಒಂದು ಶುರು ಮಾಡೋದನ್ನ ಅಮಾವಾಸ್ಯೆ ನಂತರ, ಅಮಾವಾಸ್ಯೆ ಟೈಮಲ್ಲಿ ನಂತರ ಮಾಡಿದಾಗ ಎಲ್ಲ ಯೋಗಿಗಳು, ಎಲ್ಲ ಗುರುಗಳು, ಎಲ್ಲ ಋಷಿಮುನಿಗಳು ಕೂಡ ಯಾವುದೇ ಒಂದು ವಿಚಾರನ ಒಂದು ಏನು ಹೇಳ್ತೀವಿ ಸಿದ್ಧಿ ಅಂತ ಆಗ್ಬೋದು, ಯಾವುದೇ ಒಂದನ್ನ ನಾವು ಸಾಧಿಸ್ಬೇಕು ಅಂತ ಅವರು ಫಿಕ್ಸ್ ಆದಾಗ ಕೂಡ ಸ್ಟಾರ್ಟ್ ಮಾಡೋದು ಅಮಾವಾಸ್ಯೆಯಲ್ಲೇ. ಓಕೆನಾ? ಅಮಾವಾಸ್ಯೆಯಲ್ಲಿ ಸ್ಟಾರ್ಟ್ ಮಾಡತಕ್ಕಂಥದ್ದು ಪ್ರತಿ ಒಂದು ವಿಚಾರದಲ್ಲೂ ತುಂಬಾನೇ ಬ್ರೈಟ್ನೆಸ್ ಕೊಡುತ್ತೆ, ತುಂಬಾನೇ ಸಕ್ಸಸ್ ಕೊಡುತ್ತೆ ಅಂತ ಕೂಡ ಹೇಳ್ತೀವಿ. ಸೊ ಅಮಾವಾಸ್ಯೆ ದಿವಸ ಎಷ್ಟು ನಾವು ಮೆಡಿಟೇಷನ್ ಮಾಡ್ತೀವಿ, ಯಾವುದೇ ಒಂದು ಅಫರ್ಮೇಷನ್ಸ್, ನಮ್ಗೆ ಯಾವುದಾದ್ರೂ ಕೆಲಸ ಆಗಬೇಕು ಅನ್ನೋದು ಇರುತ್ತಲ್ಲ, ಅದನ್ನ ಸಂಕಲ್ಪ ಮಾಡಲಿಕ್ಕೆ, ಶುರು ಮಾಡಲಿಕ್ಕೆ, ಹೊಸತನ್ನ ಶುರು ಮಾಡಲಿಕ್ಕೆ ಅಮಾವಾಸ್ಯೆ ಇಸ್ ದ ಬೆಸ್ಟ್ ಡೇ ಅಂತ ಹೇಳ್ತೀವಿ. ಹುಣ್ಣಿಮೆಗೆ ನೀವು ಯಾವುದನ್ನೇ ಸೆಲೆಬ್ರೇಟ್ ಮಾಡಲಿಕ್ಕೆ, ಯಾವುದಾದ್ರೂ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಆಗಿ ಅದನ್ನ ಸೆಲೆಬ್ರೇಟ್ ಮಾಡ್ತಿರಲ್ಲ, ಮತ್ತೆ ಜೀವನದಲ್ಲಿ ಏನಾದರೂ ಬಿಡಬೇಕು ಅಂತ ಫಿಕ್ಸ್ ಆಗ್ತಿರಲ್ಲ, ಕಟ್ ಆಫ್ ಮಾಡಲಿಕ್ಕೆ, ಅಮಾವಾಸ್ಯೆಯಲ್ಲಿ ಯಾವುದೇ ವಿಚಾರ ನೀವು ಒಳ್ಳೇದನ್ನ ಕಟ್ ಆಫ್ ಮಾಡಿದ್ರೆ ಅದು ಮತ್ತೆ ಕಂಟಿನ್ಯೂಟಿ ಇರಲ್ಲ. ಅಮಾವಾಸ್ಯೆಯಲ್ಲಿ ಬರೀ ಶುರು ಮಾಡಬೇಕು, ಯಾವುದನ್ನೇ ನೀವು ಒಳ್ಳೆ ಕೆಲಸನ ಶುರು ಮಾಡತಕ್ಕಂಥದ್ದು ಅಮಾವಾಸ್ಯೆಯಲ್ಲಿ ಇರುತ್ತದೆ. ಅದೇ ರೀತಿ ನಾವು ಹುಣ್ಣಿಮೆ ಟೈಮಲ್ಲಿ ಯಾವುದನ್ನಾದ್ರೂ ಬಿಡಬೇಕು ಅಂತಿದ್ರೆ, ಯಾವುದನ್ನಾದ್ರೂ ಆಗಿರೋಂಥದ್ದನ್ನ ಸಕ್ಸಸ್ ಆಗಿದೆ ಅಂತ ನಾವು ಒಂದು ಸೆಲೆಬ್ರೇಷನ್ ಮಾಡಬೇಕು ಅನ್ನೋದಾದ್ರೆ ಅದನ್ನ ಹುಣ್ಣಿಮೆಯಲ್ಲಿ ಮಾಡಬೇಕು ಅಂತ ಹೇಳ್ತೀವಿ. ಓಕೆನಾ? ಸೊ ಮೊದಲನೇದಾಗಿ ಅಮಾವಾಸ್ಯೆಯಲ್ಲಿ ನಾವು ಬಂದು ಮಾಡ್ತಕ್ಕಂಥ ಕೆಲಸ ಏನಂದ್ರೆ, ಯಾವುದೇ ಅಫರ್ಮೇಷನ್ಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ, ಯಾವುದೇ ಕೆಲಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ದಿ ಬೆಸ್ಟ್ ಡೇ ಯಾವುದು ಅಂತ ಹೇಳಿದ್ರೆ ನಾವು ಅಮಾವಾಸ್ಯೆನ ಜಾಸ್ತಿ ಗುರುತಿಸ್ತೀವಿ ಅಂತ ಹೇಳ್ತೀವಿ. ಓಕೆನಾ? ಫೈನ್. ನೋಡಿ ಸರ್, ಎಲ್ಲರ ಹತ್ರ ಎಲ್ಲೋ ಪೇಪರ್ ಇದೆ ಅನ್ಕೊಂಡಿದ್ದೀನಿ. ಇದೆಯಾ? ಈಗ ಡೈರೆಕ್ಟ್ ಆಗಿ ಇದಕ್ಕೆ ಹೋಗೋಣ. ಇಷ್ಟು ವಿಚಾರ ಕ್ಲಿಯರ್ ಆಗಿರ್ಲಿ. ನಿಮ್ಮ ವಸ್ತು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾಗ ಅಮಾವಾಸ್ಯೆ ಮುಂದಿನ ದಿನ, ಅಮಾವಾಸ್ಯೆ ದಿವಸ ನಮ್ಗೆ ಆಗಲ್ಲ ಅಂತ ಯಾರಿಗಾನ ಬ್ರೈನಲ್ಲಿ ಆಲ್ರೆಡಿ ಪ್ರಿಂಟೆಡ್ ಇದ್ರೆ, ಅಮಾವಾಸ್ಯೆ ನೆಕ್ಸ್ಟ್ ಡೇ ದಯವಿಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾವುದನ್ನೇ ಹೊಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಆ ದಿವಸದಲ್ಲಿ ಯಾವುದು ಚೆನ್ನಾಗಿ ಬಂದಿರುತ್ತೆ ಚೆಕ್ ಮಾಡ್ಕೊಳ್ತಾ ಅಮಾವಾಸ್ಯೆ ನೆಕ್ಸ್ಟ್ ಡೇಗೆ ಸ್ಟಾರ್ಟ್ ಮಾಡೋದನ್ನ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆನಾ? ಆಮೇಲೆ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಯಾರೇ ಅಫಾರ್ಮೇಶನ್ಸ್ ಬರಿಬೇಕಾದ್ರೆ ಯಾವುದೇ ನೆಗೆಟಿವ್ ಪದಗಳನ್ನ ಬಳಸಬಾರ್ದು. ಯಾವುದೇ ನೆಗೆಟಿವ್ ಪದಗಳು ಅಂದ್ರೆ ಯಾವುದು? ನನ್ನ ಹೆಲ್ತ್ ಗ್ರೋತ್ ಆಗ್ಬೇಕು, ಆ ತರ ದಯವಿಟ್ಟು ಬರಿಬೇಡಿ. ನನ್ನ ಸಾಲ ತೀರ್ಬೇಕು, ಈ ತರ ದಯವಿಟ್ಟು ಬರಿಬೇಡಿ. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಲ್ಲ? ನಿಮ್ಮ ಯಾವುದೇ ಪ್ರಾಬ್ಲಮ್ ಅನ್ನೋ ಪದ ಒಂದು ಆ ಏನಂದ್ರೆ ಹೆಲ್ತ್ ವಿಚಾರದಲ್ಲೂ ಅಷ್ಟೇ, ನಾನು ಆಲ್ರೆಡಿ ಹೆಲ್ತ್ ಸಮಸ್ಯೆ ಏನಾದರೂ ಯಾರಿಗಾದ್ರೂ ಇದ್ದಲ್ಲಿ, ನಾನು ಯಾವುದಾದ್ರೂ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀನಿ, ಹೆಲ್ತ್ ಸರಿ ಆದ್ಮೇಲೆ ತಾನೇ ನಾವು ಅಲ್ಲಿಗೆ ಹೋಗಕ್ಕಾಗೋದು. ಆಮೇಲೆ ನಿಮಗೆ ವೆಲ್ತ್ ವಿಚಾರಕ್ಕೆ ಬಂದಾಗ ನನ್ನ ಸಾಲ ತೀರ್ಬೇಕು ಅಂತ ಬರೀಬಾರ್ದು. ನಾನು ಇಂಥವ್ರಿಗೆ ಯಾರಿಗೂ ಡೊನೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಹತ್ರ ಇದ್ರೆ ತಾನೇ ಡೊನೇಟ್ ಮಾಡೋಕ್ಕಾಗೋದು. ಫಸ್ಟ್ ವಿಚಾರ ಇದನ್ನ ದಯವಿಟ್ಟು ಎಲ್ಲರೂ ಮೈಂಡ್ಗೆ ಹಾಕೊಳ್ಳಿ. ನಿಮಗೆ ಯಾವುದೇ
ವಿಚಾರದಲ್ಲಿ ಬೇಕು ಅಂದ್ರೆ ನೀವು ಸಾಧನೆ ಮಾಡ್ಬೇಕಿಲ್ಲ, ಕಲಿಬೇಕು. ನೀವು ಆಲ್ರೆಡಿ ಕಲಿತಾ ಇದ್ದೀನಿ ಅಂತ ಬರೀಬಾರ್ದು. ಕಲ್ತಿದ್ದೀನಿ ಅನ್ನೋದಕ್ಕಿಂತ ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಹೇಳ್ತೀನಿ, ತೊಂದರೆ ಇಲ್ಲ. ಯಾವ ಥರ ಬೇಕು ಅಂತ ಹೇಳಿದ್ರೆ ಎಕ್ಸಾಂಪಲ್ ಅಲ್ಲೂ ಬೇಕಾದ್ರೆ ಹೇಳ್ಬಲ್ಲೆ ನಾನು, ತೊಂದರೆ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ನಡೆದಿದೆ ಅನ್ನೋ ವಿಚಾರ ನಾವು ಬರಿತಾ ಹೋದಾಗ, ಸಿ ಅಫರ್ಮೇಷನ್ಸ್ ಬರೆಯೋದ್ರಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಮಿಸ್ಟೇಕ್ಸ್, ಮೇನ್ ಮಿಸ್ಟೇಕ್ಸ್ ಇದೆ. ನನಗೆ 10 ಲಕ್ಷ ಸಾಲ, ಈಗ ನನ್ನ ಸಾಲ ತೀರ್ಬೇಕಪ್ಪ ಅಂತ ಅಫರ್ಮೇಷನ್ಸ್ ಬರೆದ್ರೆ, ನಮ್ಮ ಒಂದು ಬ್ರಹ್ಮಾಂಡ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ನಮ್ಮ ಯೂನಿವರ್ಸ್ ಅಂತ ಏನು ಹೇಳ್ತೀವಿ, ಇದು ಸಾಲದ ಪದನ ಮಾತ್ರ ತಗೊಳುತ್ತೆ. ನನಗೆ ಎಲ್ತ್ ಸರಿ ಹೋಗ್ಬೇಕಪ್ಪ ಅಂತ ತಗೊಂಡಾಗ ಏನಾಗುತ್ತೆ, ನೀವು ಬಾಕಿ ಎಲ್ಲ ತಗೊಳಲ್ಲ, ಅದು ನಿಮ್ಗೆ ಎಲ್ತ್ ಇಶ್ಯೂ ಇದೆ ಅಂತ ಮಾತ್ರ ತಗೊಳುತ್ತೆ ಪಾಯಿಂಟ್. ನಾನು ಮನೆ ಕಟ್ಟಬೇಕಪ್ಪ, ಮನೆ ಇನ್ನೂ ಮನೆ ಕಟ್ಟ ವಿಚಾರ ಬಂದರೂ ಅಷ್ಟೇ, ಇಲ್ಲ ಯಾವುದಾದ್ರೂ ಕೆಲಸದ ವಿಚಾರ ಬಂದರೂ ಅಷ್ಟೇ, ಆಲ್ರೆಡಿ ನಿಮ್ಗೆ ಒಳ್ಳೆ ಕೆಲಸ ಸಿಕ್ಕಿ ನೀವು ಆ ಕೆಲಸದಲ್ಲಿ 4 ಜನಕ್ಕೆ ಸಹಾಯ ಮಾಡ್ತಾ ಇದ್ದೀರಿ. ನೀವು 4 ಜನಕ್ಕೆ ಸಹಾಯ ಮಾಡಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ವೆಲ್ತ್ ಬಂದಿರಬೇಕಲ್ವಾ? ಬರ್ದೇ ನಾವು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಅದು ನಾನು ಇಷ್ಟು ಜನಕ್ಕೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕಸಿವಿಸಿ ಅನಿಸ್ತಾ ಇದೆ ನಿಮ್ಗೆ, ನನಗೆ ಚೆನ್ನಾಗಿ ಗೊತ್ತು. ಆದರೂ ಅರ್ಥ ಮಾಡ್ಕೊಳ್ಳಿ, ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಅಫರ್ಮೇಷನ್ಸ್, ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ನನ್ನ ಈ ವರ್ಷದ ಸಂಪಾದನೆ ಆಲ್ರೆಡಿ ರೀಚ್ ಆಗಿದೆ. ರೀಚ್ ಆದ್ಮೇಲೆ ತಾನೇ ನಾನು ಯಾರಿಗಾದ್ರೂ ಕೊಡಕ್ಕೆ ಸಾಧ್ಯ. ರೀಚ್ ಆಗಬೇಕು ಅಂತ ಬರೆದ್ರೆ ಆಗಲ್ಲ. ಟು ಬಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ, ನಾನು ಆಲ್ರೆಡಿ ಇಷ್ಟು ಜನಕ್ಕೆ ನಾನು ಇಷ್ಟು ಹಂಚ್ತಾ ಇದ್ದೀನಿ ಅಂತ ಅಂದಾಗ, ನನಗೆ ಅದಕ್ಕಿಂತ ಹೆಚ್ಚಿಗೆ ಬರಲೇಬೇಕಲ್ವಾ? ಬಂದಿರಲೇಬೇಕಲ್ವಾ? ಈಗ ನಮ್ಗೊಂದು 10 ಲಕ್ಷ ಬೇಕಪ್ಪ, ನಾನು ಯಾವುದೋ ಅನಾಥಾಶ್ರಮಕ್ಕೆ ಒಂದು 20 ಲಕ್ಷ ಕೊಡ್ತಾ ಇದ್ದೀನಿ, ಡೊನೇಟ್ ಮಾಡ್ತಾ ಇದ್ದೀನಿ ಅಂತ ಬರೆದಾಗ, ನಮ್ಗೆ ಅದಕ್ಕಿಂತ ಹೆಚ್ಚಿಗೆನೆ ಆ ಯೂನಿವರ್ಸಲ್ಲಿಂದ ಕನೆಕ್ಟ್ ಆಗೋ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ನಾನು ಹೇಳೋದು. ಹೌದಾ ಇಲ್ವಾ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಸರ್. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಎಸ್ ಗುರುಜಿ. ಹೌದು ಸರ್. ಇಲ್ಲ, ಏನಾದ್ರು ಎಸ್ ಗುರುಜಿ, ಡೌಟ್ಸ್ ಎಸ್ ಇದ್ರು ಗುರುಜಿ. ಕೇಳಿ, ಹೆಂಗೆ ಸರ್ ಅಂತ ಇದ್ರು ಇಲ್ಲ ಬೇಕಾದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ತೊಂದರೆ ಇಲ್ಲ. ಸರ್, ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಅದಕ್ಕೆ ಗುರುಗಳೇ, ಹೇಳಿ ಸರ್. ಗುರುಗಳು, ಈಗ ನಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಏನ್ ಸರ್ ಸರಿಯಾಗಿ ಕೇಳಿಸ್ತಲ್ಲ, ಸಾರಿ, ಇನ್ನೊಂದ್ಸರಿ ಹೇಳಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದ್ರೆ ಏನಂತ ಬರ್ಬೇಕು? ಸರ್, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿ ನೀವೇ ಬೇರೆಯವ್ರಿಗೆ ಡೊನೇಟ್ ಮಾಡ್ತಾ ಇದ್ದೀರಾ ಅಂತ ಬರೀರಿ ಸರ್ ಅಂತ ಹೇಳ್ತಾ ಇರೋದು ನಾನು. ನಿಮ್ಮ ಓಕೆ. ಮೈನ್ ಪದಗಳು ಸರ್ ತಪ್ಪು. ನಮ್ಮಲ್ಲಿ ಸಮಸ್ಯೆ ತರತಕ್ಕಂಥ ಪದಗಳು ಯಾವ್ದಂದ್ರೆ, ಈ ಪ್ರಾಬ್ಲಮ್ ಅನ್ನೋದು, ಹೆಲ್ತ್ ಪ್ರಾಬ್ಲಮ್ ಅನ್ನೋದು ಕೂಡ ನಾನು ಅದಕ್ಕೆ ಫಸ್ಟೇ ಹೇಳಿದ್ ನಿಮ್ಗೆ ಹಣಕಾಸಿನ ಸಮಸ್ಯೆ ಇದ್ರೂ ಸಮಸ್ಯೆ ಅನ್ನೋ ಪದನ ತಗೋಬಾರ್ದು. ನಿಮ್ಗೆ ದುಡ್ಡು ಬಂದ್ರೆ ಏನ್ ಮಾಡ್ತೀರಿ, ಅದು ಬೇಕು ಸರ್, ಮೈನ್ ಕಾನ್ಸೆಪ್ಟ್ ಇದರಲ್ಲಿ. ನಾನ್ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನಾನ್ ಆರೋಗ್ಯವಾಗಿದ್ದೀನಿ ಚೆನ್ನಾಗಿದ್ದೀನಿ. ಅನ್ನೋದಕ್ಕಿಂತ ನಾನು ಸುತ್ತುತ್ತಾ ಇದ್ದೀನಿ. ನೀವು ಆರೋಗ್ಯವಾಗಿದ್ರೆ ಏನ್ ಮಾಡ್ತೀರಿ? ಇದು ಎಲ್ಲರಿಗೂ ಕಸಿವಿಸಿ ತರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಟು ಬಿ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದಾಗ ಇದನ್ನೇ ಮಾಡ್ಬೇಕಾಗಿರತಕ್ಕಂಥದ್ದು. ಹೌದಲ್ಲ? ಹೌದು ಗುರುಜಿ. ಈಗ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೆಂಗ್ ಬರೀದೆ ಗುರುಜಿ? ಹಾಗಾದ್ರೆ ಇನ್ನೇನ್ ಬರೀದೆ? ಸರ್, ನೀವೀಗ ಆರೋಗ್ಯವಾಗಿದ್ರೆ ಏನ್ ಮಾಡ್ತೀರಿ ಸರ್? ನಿಮ್ಮ ಇಷ್ಟಾರ್ಥ ಏನಿದೆ ಸರ್? ಆರೋಗ್ಯವಾಗಿದ್ದಾಗ ಏನ್ ಮಾಡ್ತೀರಿ? ಆರೋಗ್ಯವಾಗಿ ನಾನು 4 ತಿರುಪತಿ ಜನಕ್ಕೆ ಬೆಟ್ಟ ಒಳ್ಳೇದ್ ಹತ್ತಾ ಮಾಡ್ತೀನಿ. ಇದ್ದೀನಿ, ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಹೌದು. ನೀವು ಅಲ್ಲಿಗೆ ಹೋಗ್ಬೇಕಂದ್ರೆ ಏನಿರುತ್ತೆ ಸರ್ ನಿಮ್ಗೆ? ವೆಲ್ತ್ ಹೆಲ್ತ್ ಎರಡೂ ಚೆನ್ನಾಗಿರ್ಬೇಕು ಅಲ್ವಾ? ಎಸ್. ಸೊ ಆ ತರ ಒಂದು, ಮತ್ತೆ ನಿಮ್ಗೆ ಯಾವ್ದಾದ್ರು ಒಂದು ಶಾರ್ಟ್ ಕೆಲಸ ಆಗ್ಬೇಕಾಗಿರತ್ತೆ ಅಂತ, ಯಾವ್ದನ ಕೆಲಸ ಸಿಗ್ಬೇಕಾಗಿರತ್ತೆ. ನನಗೆ ಹೌದು ಈ ಗುರುಜಿ. ತರ ಕೆಲಸ ಸಿಕ್ಕಿ ನಾನು ಇದರಿಂದ ಇಂಥ ಜನಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ. ಓಕೆನಾ ಸರ್? ಎಸ್ ಗುರುಜಿ, ಎಸ್ ಗುರುಜಿ. ಸೂಪರ್ ಸೂಪರ್, ಚಂದನ ಮ್ಯಾಮ್, ಕರೆಕ್ಟ್ ಆಗಿದೆ. ಐ ಆಮ್ ಹ್ಯಾಪಿ ಅಬೌಂಡಿಂಗ್ ಹೀಲಿಂಗ್ ಪೀಪಲ್ ಡೇ ಬೈ ಡೇ. ಇದು ಸೂಪರ್ ಮ್ಯಾಮ್, ಚಂದನ ಮ್ಯಾಮ್, ಈ ತರ ಮಾಡಿ. ಈ ತರ ಅಂದ್ರೆ ಇದು ನೀವು ಯಾವ್ದಕ್ಕೆ ಆಯ್ತು, ಹೀಲಿಂಗ್ ಆಯ್ತು, ಹ್ಯಾಪಿ, ಖುಷಿ ಎಲ್ಲ ಇದೆ. ಅದೇ ತರ ದುಡ್ಡು ಕಾಸಿನ ವಿಚಾರ ಬಂದಾಗೂ ಯು ಆರ್ ಗೋಯಿಂಗ್ ಟು ಡೊನೇಟ್ ಸಮಥಿಂಗ್ ಟು ಸಂಬಡಿ. ಓಕೆನಾ? ಇದು ನೀವು ಇದಕ್ಕೆ ನಿಜವಾಗ್ಲೂ ಇದು ಎಲ್ಲರಿಗೂ ಕನ್ಫ್ಯೂಸ್ ಆಗತ್ತೆ. ಇಲ್ಲಿವರೆಗೂ ನೋಡಿರತಕ್ಕಂಥದ್ದು ಬೇರೆ ವಿಚಾರ ಆಗಿರುತ್ತೆ. ಇದು ಟು ಬಿ ಫ್ರ್ಯಾಂಕ್, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ನಿಮಗೆ ಕೆಲಸದ ವಿಚಾರ ಬಂದಾಗೂ ಅಷ್ಟೇ, ನೀವು ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡೋದ್ರಿಂದ ತಾನೇ ಬೇರೆಯವ್ರಿಗೆ ದಾನ ಮಾಡ್ಲಿಕ್ಕಾಗೋದು. ತುಂಬಾನೇ ಕನ್ಫ್ಯೂಸ್ ಆಗಿದೆ ಅಂತ ಗೊತ್ತಾಯ್ತು. ಸಾರಿ, ಒಂದು ಕೆಲಸ ಮಾಡಿ ಹೋಗ್ಲಿ. ನಿಮ್ಗೆ ಅಷ್ಟು ಈಗ ಅರ್ಥ ಆಗಿರೋ ರೀತಿನೇ ಬರೀರಿ. ನಿಮ್ಗೆ ಅರ್ಥ ಆಗಿಲ್ವಾ? ನಿಮಗೆ ಅಂದ್ರೆ ಲೈಕ್ ವೆಲ್ತ್ ಅಟ್ರಾಕ್ಟ್ ಆಗಿದೆ,
ಹೇಳ್ತಾ ಇದ್ದೀನಲ್ಲ ಮಂತೇಶ್ ಸರ್, ನೋಡಿ ನಿಮಗೆ ಸಾಲ ಇದೆ ಅಂತ ಇಟ್ಕೊಳ್ಳಿ ಸರ್, ಓಕೆನಾ? ನೀವು ಸಾಲ ತೀರಿದ್ಮೇಲೆ ಏನು ಮಾಡ್ತೀರಿ? ಮನೆ ಕಟ್ಟಬೇಕು ಅಂತ ಇದ್ದೀರಾ? ನಿಮ್ಮ ಗುರಿ, ಹ್ಮ್ ಫೈನಲ್ ಗುರಿ ಏನಿದೆ? ನೀವು ಸಾಲ ತೀರಿದ್ಮೇಲೆ ಏನು ಮಾಡ್ತೀರಿ ಅಂತ ಸರ್ ನಾನು ಕೇಳೋದು, ಮಂತೇಶ್ ಸರ್. ಹ್ಞೂ ಸರ್. ನಿಮ್ಮ ಅಂದ್ರೆ ಆಸೆ ಏನಿದೆ? ಇದು ಹ್ಞೂ ಸರ್. ಒಂದು ಸ್ಟೆಪ್. ಏನು ಇದು? ನೀವು ಇಯರ್ಲಿ, ನಾನು ಇದನ್ನ ಯಾವ ರೀತಿ ಡಿವೈಡ್ ಮಾಡೋದು ಅಂತ ಹೇಳಿದ್ರೆ, ಈ ವರ್ಷ ನನ್ನ ಟಾರ್ಗೆಟ್ ಏನು ಅಂತ ಪ್ಲಾನ್ ಮಾಡಿರ್ತೀನಿ, ಓಕೆನಾ? ಅಂದ್ರೆ ಸರ್ ನಾವು ಮನೆ ಕಟ್ಟಬೇಕಾದ್ರೆ ಈಗ ಹಾ. ಮನೆ ಕಟ್ಟಿದೀನಿ ಅಂತ ಹೇಳಿ ತಿಳ್ಕೊಂಡ್ಬಿಡ್ಬೇಕು ಸರ್ ಈಗ. ಹೌದು ಸರ್, ಮನೆಯಲ್ಲಿ ಎಲ್ಲರೂ ಹಾ ಸಂತೋಷವಾಗಿ, ನಿಮ್ಮ ಹೊಸ ಹಾ ಮನೆಯಲ್ಲಿ ಮನೆ ಎಲ್ಲರೂ ಕಟ್ಟಿದೀವಿ ಸಂತೋಷವಾಗಿ, ಎಲ್ಲ. ನಿಮ್ಮ ರಿಲೇಷನ್ಸ್ ಎಲ್ಲ ಬರ್ತಾ ಇದ್ದಾರೆ, ಎಲ್ಲರೂ ನಿಮ್ಗೆ ಬ್ಲೆಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಖುಷಿ ಖುಷಿಯಾಗಿ ಇದ್ದೀರಿ ನೀವು. ಹ್ಞೂ ಸರ್. ಅಂದ್ರೆ ಅಕಸ್ಮಾತ್ ನಾನು ಈಗ ಒಂದು ಕಾರ್ ತಗೋಬೇಕಾದ್ರೆ ಈಗ ನಾನು ಆಗ್ಲೇ ನೀವು ಕಾರ್ನಲ್ಲಿ ಆಲ್ರೆಡಿ ಅಡ್ಡಾಡ್ತಿದ್ದೀನಿ ಕಾರ್ ಅಂತೇಳಿ ನಾನು ತಗೊಂಡಿದ್ರಿ, ಫೀಲ್ ಆ ಮಾಡ್ಬೇಕು. ಕಾರಲ್ಲಿ ಹಾ ಸುತ್ತಾಡ್ತಾ ಇರೋದು. ಹಾ ಓಕೆ ಸರ್, ಓಕೆ. ಈಗ ನಾನು ಕನ್ಫರ್ಮ್ ಆಯ್ತು ತಗೋಬೇಕು ಸರ್. ಅಂತ ಬರೀಬಾರ್ದು. ಹಾ ಆಲ್ರೆಡಿ ತಗೊಂಡಿದ್ದೇನೆ ಅಡ್ಡಾಡ್ತೇನೆ. ಹ್ಞೂ ಇದು ಮೇನ್ ಕರೆಕ್ಟ್. ಕಾನ್ಸೆಪ್ಟ್ ಇದು, ಹ್ಞೂ ಸರ್. ಓಕೆನಾ? ಸ್ವಲ್ಪ ಕಸಿವಿಸಿ ಫಸ್ಟ್ ಟೈಮ್ ಆಗತ್ತೆ ಸರ್ ನಿಮಗೆ, ಬಟ್ ಒಂದು ಮೇಡಮ್, ಅಂದ್ರೆ ಇವಾಗ ಆರೋಗ್ಯದ ಬಗ್ಗೆ ಅಂದ್ರೆ ನೀವು ಈಗ ಆರೋಗ್ಯದ ಆರೋಗ್ಯವಾಗಿದ್ದಾಗ ಬಗ್ಗೆ ಏನ್ ಮಾಡ್ತೀರಿ? ಎಕ್ಸಾಂಪಲ್ ಕೇಳ್ತೀನಿ. ನಾನು ತುಂಬಾ ಸಂತೋಷವಾಗಿದ್ದೇನೆ. ನಾನು ತುಂಬಾ ಸಂತೋಷವಾಗಿದ್ದೇನೆ, ಸಂತೋಷವಾಗಿ ನೀವು ಹಸನ್ಮುಖನಾಗಿದ್ದೇನೆ. ಟ್ರಿಪ್ ಮಾಡ್ತಾ ಇದ್ದೀರಿ. ನೀವು ಟ್ರಿಪ್ ಮಾಡಬೇಕು ಅಂದ್ರೆ ಮೈನ್ ನಿಮ್ಮ ಆರೋಗ್ಯ ಬೇಕಲ್ವಾ? ಯಾವುದೋ ಒಂದು ದೇವ ಕಾರ್ಯಕ್ಕೆ, ಇಲ್ಲ ದೇವಸ್ಥಾನಕ್ಕೆ ಆಗ್ಬೋದು, ಇಲ್ಲ ನೀವು ಯಾವುದೋ ಇಷ್ಟಪಟ್ಟ ಜಾಗಕ್ಕೆ ನೀವು ಅಲ್ಲಿ ಓಡಾಡ್ತಾ ಇದ್ದೀರಿ. ಆರೋಗ್ಯದ ವಿಚಾರಕ್ಕೆ ಬಂದಾಗ, ಅದೇ ವೆಲ್ತ್ ವಿಚಾರಕ್ಕೆ ಬಂದಾಗ, ನೀವು ನಿಮ್ಮ ಬಳಿ ಈಗ ನಿಮ್ಗೆ ಚಿನ್ನ ತಗೋಬೇಕು, ಹೆಂಗಸರುಗಳು ನಾರ್ಮಲಿ ಚಿನ್ನ ತಗೋಬೇಕು ಟಾರ್ಗೆಟ್ ಇರುತ್ತಲ್ವಾ? ನಾನು ಇಷ್ಟು ಚಿನ್ನ ತಗೊಂಡು ಇದನ್ನ ಹಾಕೊಂಡು ನಾನು ಈ ತರ ಇಂಥ ಕಡೆ ಹೋಗ್ತಾ ಇದ್ದೀನಿ ನಿಮ್ಮ ಇಷ್ಟದ ಜಾಗಕ್ಕೆ. ಆ ಇಷ್ಟದ ಜಾಗಕ್ಕೆ ಹೋಗ್ಬೇಕು ಅಂದಾಗ ಏನ್ ಬೇಕು? ಹೌದಲ್ವಾ? ಫೈನಾನ್ಸ್ ಬೇಕು. ಸೊ ಎಲ್ಲವೂ ಅಟ್ರಾಕ್ಟ್ ಆಗತ್ತೆ ಅಂತ. ಕಂಪ್ಲೀಟ್ಲಿ ಇದು ಪ್ರಾಕ್ಟಿಕಲ್ ಸೆಷನ್ ಆಗುತ್ತೆ. ನಿಮಗೆ ಏನು ಬರಿತೀರಾ ಅದಕ್ಕಿಂತ ಇಮ್ಯಾಜಿನೇಷನ್ ಅಲ್ಲಿ ಇನ್ನೂ ಜಾಸ್ತಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದನ್ನ ಪ್ರೂವ್ ಮಾಡ್ತೀನಿ, ನೀವು ಮಾಡಿ, ಇಷ್ಟು ಕೆಲಸ ಮಾಡಿ ಅಂದ್ರೆ ದಯವಿಟ್ಟು. ಸರ್ ವಿಜುವಲೈಸ್ ಮಾಡೋದಂದ್ರೆ ನಮಗೆ ಆಲ್ರೆಡಿ ಅದು ಆಗಿದೆ ಅನ್ನೋ ತರ ಅದು ಬಂದು ನೆಕ್ಸ್ಟ್ ವಿಜುವಲೈಸೇಷನ್ ಸ್ಟೆಪ್, ಮಾಡೋದು. ವಿಜುವಲೈಸೇಷನ್ ಅಲ್ಲಿ ಅದು ಬರುತ್ತೆ. ಇಲ್ಲಿ ನೀವು ಏನ್ ಬರಿತೀರಿ? ಈಗ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್. ಈಗ ಕೆಲಸ ಸಿಕ್ಕಿಲ್ಲ ನನಗೆ, ಈ ತಿಂಗಳೊಳಗಡೆ ಕೆಲಸ ಸಿಗ್ಬೇಕು. ಈ ತಿಂಗಳೊಳಗಡೆ ನೀವು ಅನ್ಕೊಂಡಿರೋಂಥದ್ದು ಯಾವುದೋ ಒಂದು ವ್ಯವಹಾರ ಬ್ಲಾಕೇಜ್ ಆಗಿರುತ್ತೆ, ಆ ವ್ಯವಹಾರ ಆಗ್ಬೇಕು. ಆಲ್ರೆಡಿ ವ್ಯವಹಾರ ಆಗಿದೆ, ಆಲ್ರೆಡಿ ಕೆಲಸ ಸಿಕ್ಕಿದೆ, ಅದರಿಂದ ನಾನು 4 ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ. ಆಲ್ರೆಡಿ ನನಗೆ ಬರಬೇಕಾದ ದುಡ್ಡು ಬಂದಿದೆ. ಸೊ ಇದರಲ್ಲಿ ನಾನು ಇಷ್ಟು ಭಗವಂತನಿಗೆ ಅಂದ್ರೆ ಯಾರಿಗೆ ನನ್ನ ಕಡೆಯಿಂದ ಏನೋ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ಬರಬೇಕು, ಬರ್ಲಿ ಅಥವಾ ಅಂತದ್ದು ಬರೆಯೋದಕ್ಕಿಂತ ಆಲ್ರೆಡಿ ಬಂದ್ಮೇಲೆ ನೀವೇನ್ ಮಾಡ್ತೀರಿ? ಸರ್ ಅರ್ಥ 4 ಆಯ್ತಲ್ಲ ಜನಕ್ಕೆ ಮೇಡಮ್? ಹೆಲ್ಪ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ ನೀವು ಇಲ್ಲ, ಅಂತ. ನನಗೆ ಇಷ್ಟು ಬಂದ ಮೇಲೆ ಇಷ್ಟು ಬಂದಿದೆ, ಸೊ ಬಂದಿರೋದ್ರಿಂದ ನಾನು ಇದ್ದ ಕುರುಡು ಮಕ್ಕಳಿಗೆ, ಇಲ್ಲ ಯಾವುದೋ ಒಂದು ವೃದ್ಧಾಶ್ರಮಕ್ಕೆ, ಇಲ್ಲ ದೇವಸ್ಥಾನಕ್ಕೆ, ಇಲ್ಲ ಯಾರಿಗಾದ್ರೂ ನೀವೇನ್ ಮಾಡ್ತೀರಿ? ನಿಮಗೆ ಬರಬೇಕು ಅಂದ್ರೆ ನಿಮ್ಗೆ ಯಾವ್ದು ನೋಡಿ, ಒಂದು ಹೇಳ್ತೀನಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ಕಸಿವಿಸಿ ಏನಂದ್ರೆ, ಅದಕ್ಕೆ ಪರ್ಫೆಕ್ಟ್ ಆಗಿ ನನಗೆ ಇದು ಬೇಕು ಅಂತ ಕೇಳ್ಬೇಕಂದ್ರೆ ಆ ಕ್ಲಾರಿಟಿ ಇಲ್ಲದೆ ಯಾವುದೇ ಕೆಲಸ ಆಗಲ್ಲ ಅಂತ ನಾನು ಹೇಳತಕ್ಕಂಥದ್ದು. ಅದಕ್ಕೆ ನಾನು ಇದು ಮಾಡಬೇಕು, ಈಗ ನಾನು ಹೊಟ್ಟೆ ಊಟ ಮಾಡಬೇಕು ಅನ್ನೋ ಗುರಿ. ನಾವು ತಿಂಗಳು ಸಂಬಳ ಬರುತ್ತೆ ಅಂತ ತಾನೇ ಕೆಲ್ಸಕ್ಕೆ ಹೋಗೋದು. ಸಂಬಳ ಬರಲ್ಲ ಅಂದ್ರೆ ಎಲ್ಲಿ ಹೋಗ್ತೀವಿ ಕೆಲಸಕ್ಕೆ? ಸಂಪಾದನೆ ಬರುತ್ತೆ ಅಂತ ತಾನೇ ಕೆಲಸ ಮಾಡೋಂಥದ್ದು. ಈಗ ಬೆಳಗ್ಗೆ ವಾಕಿಂಗ್ ಹೋಗ್ತೀವಿ, ಏನು ಉದ್ದೇಶಕ್ಕೋಸ್ಕರ ಹೋಗ್ತೀವಿ? ಸುಮ್ಮನೆ ವಾಕಿಂಗ್ ಹೋಗ್ತೀವಿ, ಅದ್ರದ್ದೇನೋ ಒಂದು ಗುರಿ ಇರುತ್ತಲ್ವಾ? ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಏನು ಉದ್ದೇಶಕ್ಕೆ ಹೋಗ್ತೀವಿ? ನನಗೆ ಅಲ್ಲಿ ಹೋಗೋದ್ರಿಂದ ಒಳ್ಳೇದಾಗುತ್ತೆ, ಇಲ್ಲ ಮನಶಾಂತಿ ಸಿಗುತ್ತೆ, ಇಲ್ಲ ಏನೋ ಒಂದು, ನಾವು ಫಿಲಿಮ್ಗೆ ಹೋಗ್ತೀವಿ, ಅಲ್ಲಿ ಹೋಗೋದ್ರಿಂದ ಒಂದು ಎಂಜಾಯ್ಮೆಂಟ್ ಸಿಗುತ್ತೆ. ಆ ಫೈನಲ್ ಡಿಸಿಷನ್ ಗುರಿ ಇದೆಯಲ್ಲ, ಫೈನಲ್ ಡೆಸ್ಟಿನೇಷನ್ ಇದೆಯಲ್ಲ, ಆ ಡೆಸ್ಟಿನೇಷನ್ ಮೈನ್ ಬೇಕಾಗಿರತಕ್ಕಂಥದ್ದು ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಅಂತ ಹೇಳ್ತೀನಿ. ಎಲ್ಲರಿಗೂ ಇದು ಕನ್ಫ್ಯೂಸ್ ಆಗಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತು, ಬಟ್ ಫಸ್ಟ್ ಟೈಮ್ ಕನ್ಫ್ಯೂಸ್ ಆದ್ರೂ ಕೂಡ ಇದು 100% ಸಕ್ಸಸ್ ಆಗುತ್ತೆ. ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಒಂದು ಸ್ಟೆಪ್ ಅಲ್ಲಿ 3 ನಿಮ್ಮದೇನಿದ್ರು ಬರ್ಕೊಳ್ಳಿ. ಶಾರ್ಟ್ ಟೈಮ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಅಫರ್ಮೇಶನ್ಸ್ ಆಗ್ಬೇಕು, ಅದನ್ನ 5 ಪಾಯಿಂಟ್ಸ್ ಅಲ್ಲಿ ಒಂದು ಶಾರ್ಟ್ ಟೈಮ್ ಅಲ್ಲಿ ಬರ್ಕೊಳ್ಳಿ. ಬಟ್ ಏನೇ ಬರೆದ್ರು ಇದಾದ್ಮೇಲೆ ಏನ್ ಮಾಡ್ತೀವಿ? ಇದು ಬಂದ್ಮೇಲೆ ಏನ್ ಮಾಡ್ತೀವಿ? ಮೇನ್ ಬೇಕಾಗಿರತಕ್ಕಂಥದ್ದು ಅದು. ಈಗ ನನಗೆ ಕಾರ್ ಬೇಕು, ಕಾರ್ ತಗೊಂಡ್ಮೇಲೆ ಏನು ಮಾಡ್ತೀನಿ? ನನಗೆ ಎಲ್ತ್ ಬೇಕು, ನಾನು ಹೆಲ್ದಿ ಆಗಿದ್ದಾಗ ಏನು ಮಾಡ್ತೀನಿ? ಇನ್ನೂ ಯಾರಿಗಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ದಯವಿಟ್ಟು ಕೇಳಿ, ತಲೆ ಕೆಡಿಸ್ಕೋಬೇಡಿ. ಸರ್ ಸಾಲ ಕೊಟ್ಟಿರೋದು ವಾಪಸ್ ಬರ್ಬೇಕಂತ. ಆಲ್ರೆಡಿ ಅದು ಬಂದಿದ್ರೆ ನೀವೇನ್ ಮಾಡ್ತೀರಿ? ಸಾಲದ ವಿಚಾರಕ್ಕೆ ಬಂದಾಗ ಒಂದು ಮಾತು ಹೇಳ್ತೀನಿ ದಯವಿಟ್ಟು ನೋಡಿ. ಹಾ? ಕೊಟ್ಟಿದ್ದಾಗೋಗ್ಬಿಟ್ಟಿದೆ ಸರ್, ಅಲ್ಲೇ 10 ವರ್ಷ 20 ವರ್ಷ ಆಗ್ತಾ ಬಂತೆ ಅಲ್ಲೇ.
ಮತ್ತೆ ಅದನ್ನ ಇನ್ನೂ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಇನ್ನೂ ನೀವೇ ಕೆಳಗೋಗ್ತಾ ಇರ್ತೀರಿ, ಮೇಲಂತೂ ಬರಲ್ಲ. ಸಿ, ಭಗವಂತನ ಒಂದು ಒಂದು ಇದಿದೆ, ಒಂದು ಅದ್ರ ಬಗ್ಗೆನೇ ಒಂದು ಸಬ್ಜೆಕ್ಟ್ ಇದೆ. ಏನ್ ಹೇಳ್ತೀವಿ ಗೊತ್ತಾ, ನಮ್ಮ ಕೈಯಿಂದ ಹೋಗೋವರ್ಗು ಅಷ್ಟೇ ಅದು. ಬಟ್ ಹಂಗಂತ ಎಲ್ಲಾರ್ಗೂ ಅಂತ ಹೇಳ್ತಿಲ್ಲ, ಆದಷ್ಟು ಸಾಲ ಕೊಟ್ಟ ಮೇಲೆ ಅದನ್ನ ರಿಕವರಿ ಮಾಡಬೇಕು ಅನ್ನೋದು ಬಹಳ ಕಷ್ಟ. ಅದಕ್ಕಿಂತ ಹೆಚ್ಚಿಗೆ ಏನ್ ಬೇಕು ಗೊತ್ತಾ, ಅಮೌಂಟ್ ಸರ್ ನಮಗೆ ದುಡ್ಡು ಬೇಕಲ್ವಾ. ದುಡ್ಡು ಬೇಕು ಅಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ದುಡ್ಡು ಬರುತ್ತೆ. ಕೊಟ್ಟಿದ್ದಾಗೋಗಿದೆ, ಅದು ಬರುತ್ತೆ ಬಿಡುತ್ತೆ, ಬಟ್ ಹಂಗಂತ ಅದರಿಂದ ಓಡಾಡಬಾರ್ದು ಅಂತಾನು ಹೇಳಲ್ಲ, ಅದರಿಂದ ಓಡಾಡ್ಲೇಬೇಕು. ಬಟ್ ಅದು ಬರುತ್ತೆ ಅನ್ನೋದು ಮೈಂಡಿಂದ ತೆಗೆದ್ಬಿಟ್ಟು ನಾವು ಬೇರೆ ಸಂಪಾದನೆ ಮಾಡಕ್ಕೆ ಫಸ್ಟ್ ರೆಡಿ ಆಗ್ಬೇಕು. ಯಾವುದೇ ಕಾರಣಕ್ಕೂ ಸಾಲ ವಸೂಲಿ ಮಾಡ್ಕೊಡ್ತೀವಿ, ಸಾಲ ರಿಟರ್ನ್ ಬರಂಗ್ ಮಾಡ್ತೀವಿ ಅಂದ್ರೆ ನಾನು ಅದನ್ನ ನಂಬೋದೇ ಇಲ್ಲ. ಯಾಕೆಂದ್ರೆ ಫಸ್ಟ್ ಪೇಷಂಟ್ ನಾನೇ ಇದ್ದೀನಿ. ಹೆಚ್ಚು ಕಮ್ಮಿ ಕೋಟ್ಯಾಂತರ ರೂಪಾಯಿ ನನಗೆ ಬರಬೇಕಾಗಿರೋದು ಇಲ್ಲಿವರೆಗೂ ಬಂದಿಲ್ಲ. ನನಗೆ ಎಲ್ಲ ವಿದ್ಯೆ ಗೊತ್ತಿದ್ರು ಮಾಡ್ಕೊಳಕ್ಕೂ ಹೋಗ್ತಾ ಇಲ್ಲ ಅದನ್ನ. ಯಾಕೆಂದ್ರೆ ಗೊತ್ತು ನೋಡಿ, ಯಾರಿಗೇ ಆಗ್ಲಿ ನಾವು ಕೊಟ್ಟಿರೋರ ಹತ್ರ ಇದ್ರೆ ತಾನೇ ಅವ್ರು ಕೊಡೋದಕ್ಕೆ ಸಾಧ್ಯ. ನಾವು ಕೊಟ್ಟಿರೋರ ಹತ್ರನೇ ಇಲ್ಲ, ಅವರೇ ತಿರುಗ್ತಾ ಇದ್ದಾರೆ ಅಂದ್ರೆ ಎಲ್ಲಿಂದ ಕೊಡ್ತಾರೆ? ಯೋಚನೆ ಮಾಡಿ ಸಿಂಪಲ್ ಆಗಿ. ನಾವು ಹಿಂದಿನ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ಅವ್ರ ಹತ್ರ ಇಸ್ಕೊಂಡು ತಿಂದಿರ್ತೀವಿ, ಆ ಕರ್ಮ ನಮ್ಗೆ ಬಂದಿರುತ್ತೆ, ನಮ್ಮ ಹತ್ರ ಈ ಸರಿ ಹೋಗಿರುತ್ತೆ ದುಡ್ಡು. ಇದೇ ಮೇನ್ ಪಿಕ್ಚರ್ ಇದರಲ್ಲಿ. ಸಾಲ ಕೊಟ್ಟಿರೋದನ್ನ ಬರಬೇಕು ಅನ್ನೋದು ಬರುತ್ ಓಕೆ, ಅದು ಆ ಥರ ಸಿಚುವೇಶನ್ ಇದ್ರೆ 100% ಬಂದೇ ಬರುತ್ತೆ. ನಮ್ಮ ಋಣ ಅವ್ರು ಇಟ್ಕೊಳ್ಳೋಂಥದ್ದು ಇಲ್ಲ ಅಂತ ಹೇಳಿದ್ರೆ ಬಂದೇ ಬರುತ್ತೆ. ನಾನು ಎಲ್ಲಾರನ್ನೂ ಅಂತ ಹೇಳ್ತಿಲ್ಲ, ಕೆಲವೊಂದು ನಮಗೆ ಗೊತ್ತಿಲ್ಲದೆ ನಾವು ಮಾಡತಕ್ಕಂಥ ತಪ್ಪು, ಏನು ಇಲ್ದಿರೋರು ಕೊಟ್ಟು ಅವ್ರು ಅದನ್ನ ಮಜಾ ಮಾಡಿ ನಾವು ತಿರ್ಗಾ ಅವ್ರ ಹಿಂದೆ ಸುತ್ತಿ ಸುತ್ತಿ ಬಂದಿಲ್ಲ ಬಂದಿಲ್ಲ ಅಂತ ಫೀಲಿಂಗ್ ಅಲ್ಲಿ ಕೊನೆಗೆ ಬರೋಂಥದ್ದು ನಮ್ಗೆ ಆದಾಯಗಳು ಬರ್ದಂಗಾಗತ್ತೆ ಅಂತ ಅಲ್ವಾ? ಗುರುಗಳೇ, ಹೇಳಿ ಸರ್. ಗುರುಗಳೇ, ಸರ್ ನಿಮ್ಮ ವಾಯ್ಸ್ ನಿಜವಾಗ್ಲೂ ಕೇಳಿಸ್ತಾ ಇಲ್ಲ ಸರ್, ಸಾರಿ. ಹೌದಾ? ಎಷ್ಟು ಅಫರ್ಮೇಷನ್ಸ್ ಸರ್ ನೋಡಿ, ನಿಮ್ಗೆ ಲಾಂಗ್ ಟರ್ಮ್ ಅಫರ್ಮೇಶನ್ 3 ಬರ್ಕೊಳ್ಳಿ. ನಿಮ್ಗೆ ಈ ವರ್ಷದ ಅಫರ್ಮೇಶನ್ಸ್ ಏನ್ ಬೇಕು ಅದನ್ನ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ರುಚಿಯಲ್ಲೂ ಅದನ್ನ ರಿಪೀಟ್ ಆಗ್ತಾ ಇರುತ್ತೆ. ಶಾರ್ಟ್ ಟೈಮ್, ಏನಕ್ಕೆ ಶಾರ್ಟ್ ಟೈಮ್ದು ಕೂಡ ಬರ್ಸ್ತೀವಿ ಅಂತ ಹೇಳಿದ್ರೆ, ಅದು ಶಾರ್ಟ್ ಟೈಮ್ದು ಆಗ್ತಾ ಬಂದಾಗ ನಿಮ್ಗೆ ಇನ್ನೂ ಹುಮ್ಮಸ್ ಜಾಸ್ತಿ ಆಗುತ್ತೆ, ಅದ್ರ ಮೇಲೆ ನಂಬಿಕೆ ಜಾಸ್ತಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಶಾರ್ಟ್ ಟೈಮ್ ಕೂಡ. ನೀವು ಹೆಲ್ತಿ ಪ್ರಾಬ್ಲಮ್ ಇದೆಯಾ, ಅದು ಶಾರ್ಟ್ ಟೈಮ್. ಲಾಂಗ್ ಹೆಲ್ತ್ ಇಶ್ಯೂಸ್ ಇದ್ರೆ ಅದು ಬೇರೆ ಆಗತ್ತೆ. ಶಾರ್ಟ್ ಹೆಲ್ತ್ ಇಶ್ಯೂಸ್ ಇದ್ರೆ ಬೇಗ ಕ್ಲಿಯರ್ ಆಗಂತವಕ್ಕೆ ಅದನ್ನ ಶಾರ್ಟ್ ಟೈಮ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ. ಅದನ್ನ ಮಾಡ್ಕೊಳ್ಳಿ. ಈಗ ಕೆಲಸ ಸಿಕ್ಕಿಲ್ವಾ, ಅದಕ್ಕೆ ಬೇರೆ ಇಶ್ಯೂಸ್ ಇರುತ್ತೆ. ನಿಮ್ಗೆ ಯಾವ್ದಾದ್ರು ದೊಡ್ಡ ಹುದ್ದೆ ಆಗಬೇಕು, ಈಗ ನಮ್ ಕೆಲವರು ಇರ್ತಾರೆ, ನಾನು IPS ಎಕ್ಸಾಮ್ ಬರೀಬೇಕು, KS ಎಕ್ಸಾಮ್ ಬರೀಬೇಕು, ನನಗೆ ಅದು ದೊಡ್ಡ ಗುರಿ ಬೇರೆ. ಆದ್ರೆ ಮೊದಲಿಗೆ ಸದ್ಯಕ್ಕೆ ಕೆಲಸನೇ ಇಲ್ಲದೆ ಇರೋರಿಗೆ ಯಾವ್ದಾದ್ರು ಒಂದು ಕೆಲಸ ಬರಬೇಕು. ಮತ್ತೆ ಯಾವುದೋ ವ್ಯವಹಾರ ಬ್ಲಾಕೇಜಸ್ ಆಗಿ ನಿಂತಿರುತ್ತೆ, ಆ ವ್ಯವಹಾರ ಆಗ್ಬೇಕು. ಈ ವ್ಯವಹಾರ ಆದಾಗ ಸರ್, ನಾನು ಹೇಳ್ತೀನಿ ಕೇಳಿ, ಸಿಂಪಲ್ ಇದು. ಅರ್ಕೆ ಕಟ್ತಾ ಇದೀವಿ ಸರ್, ಹಾಡು ಭಾಷೆಯಲ್ಲಿ ಹೇಳೋದಾದ್ರೆ. ಓಕೆ, ಇದನ್ನ ಅರ್ಕೆ ಕಟ್ತಾ ಇದೀವಿ. ಅರ್ಕೆ ಚೀಟಿ, ಅಫರ್ಮೇಶನ್ ಚೀಟಿ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಅರ್ಕೆ ಚೀಟಿ. ಬಟ್ ನಮ್ಗೆ ಭಗವಂತ ಆ ಶಕ್ತಿ ಕೊಡಬೇಕು ಅಂತ ನಾವು ಮಾಡೋ ಅಂಥದ್ದು ಅಫರ್ಮೇಶನ್. ಯಾವುದೇ ಅಫರ್ಮೇಶನ್ಸ್ ಆದ್ರೂ ಅಷ್ಟೇ ಅಲ್ವಾ ಸರ್, ಕೊನೆಗೆ ರಿಸಲ್ಟ್ ಏನು ಸರ್? ಅಫರ್ಮೇಶನ್ಸ್ ಮಾಡೋದ್ರಲ್ಲಿ ರಿಸಲ್ಟ್ ಏನು? ಕೆಲಸ ಆಗ್ಬೇಕಾಗಿರೋಂಥದ್ದೇ ರಿಸಲ್ಟ್, ನಮ್ದು ಫೈನಲ್ ರಿಸಲ್ಟ್. ಇದು ಅಷ್ಟೇ. ಇಂಗ್ಲಿಷ್ ಅಲ್ಲಿ ಅಫರ್ಮೇಶನ್ಸ್ ಅಂತ ಹೇಳ್ಬೋದು, ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ಬೋದು. ಬಟ್ ಇದನ್ನ ಮಾಡ್ಲಿಕ್ಕೆ ಈ ದಿವಸ ತುಂಬಾ ಮಹತ್ವವಾದ ದಿನ. ಇದನ್ನ ಮಾಡೋ ರೀತಿಗಳು ಕೂಡ ತುಂಬಾ ವ್ಯತ್ಯಾಸ ಇರುತ್ತೆ. ಯಾವ ರೀತಿಯಲ್ಲಿ ಮಾಡಿದಾಗ ಏನಾಗತ್ತೆ ಅನ್ನೋದು ಪ್ಲಸ್ ಪಾಯಿಂಟ್. ನಾವಿವತ್ತು ಏನ್ ಅನ್ಕೊಂತೀವಿ, ಇದು ಇಷ್ಟು ದಿವಸದಲ್ಲಿ ಆಗ್ಬೇಕು, ಪರ್ಟಿಕ್ಯುಲರ್ ಆಗಿ ಆ ದಿನಾನು ಕೂಡ ನಾವು ಊಹಿಸಿ ಬರಬೇಕು. ಆ ದಿವಸ ಕೂಡ ಶತ್ರು ಸರ್, ನಂಗೆ ನಿಜವಾಗ್ಲೂ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್, ಸಾರಿ. ಶತ್ರು ಕಾಟ ನಿವಾರಣೆ ಆದ್ಮೇಲೆ ನೀವೇನ್ ಮಾಡ್ತೀರಿ ಸರ್? ಆದ್ಮೇಲೆ ನೀವೇನ್ ಮಾಡ್ತೀರಿ ಅಲ್ವಾ? ಮೇನ್ ಕಾನ್ಸೆಪ್ಟ್ ಇರೋದು ಆ ಕೆಲಸ ಆಯ್ತು ಆದ್ಮೇಲೆ ನೀವೇನ್ ಮಾಡ್ತೀರಿ ಅದನ್ನ. ಇಲ್ಲ ನಿಮ್ ಗುರುಜಿ ಹೊರಗಡೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಮೇಡಮ್. ಗುರುಜಿ ಸರ್, ಎಂತ ಹೇಳಿ. ಗೊತ್ತುಂಟಾ, ನಾನು ಇವತ್ತು ಇರ್ಲಿಲ್ಲ, ಹಾಗೆ ನನ್ನ ಹತ್ರ ಆ, ಹಳದಿ ಕಲರ್ ಇಲ್ಲ, ಪೇಪರ್ ವೈಟ್ ಇಲ್ಲ. ಅಲ್ಲಾದ್ರೂ ಬರ್ಕೊಳ್ಳಿ, ವೈಟ್ ಅಲ್ಲಾದ್ರೂ ನಾನು ಬರ್ಕೊಳ್ಳಿ, ತೊಂದ್ರೆ ಇಲ್ಲ ಅಮ್ಮ. ಅಮ್ಮ ವೈಟ್ ವೈಟ್ ಅಲ್ಲಿ ಅಲ್ಲಿ ಬರ್ಕೊಳ್ಳಿ. ಅದು ದೇವರ ಅರಸಿನ ಹಾಕಿ, ಇಲ್ಲ, ದೇವರದ ಅರಸಿನ ಸ್ವಲ್ಪ ಅದೆಲ್ಲ ಹಾಕಿ ರಿಸ್ಕ್ ಅದನ್ನ ತಗೋಬೇಡಿ. ಸ್ವಲ್ಪ ವೈಟ್ ಪೇಪರ್ ಅಲ್ಲೇ ಬರೀ. ನೋಡಿ ಏನಕ್ಕೆ ಗೊತ್ತಾ, ನಾವು ವೈಟ್ ಗ್ರೀನ್ ಬಳಸೋಂಥದ್ದು, ಅದನ್ನು ಹೇಳ್ತೀನಿ ಕೇಳಿ. ವೈಟ್ ಬಂದು ನಮ್ಮ ಪ್ರಾಸ್ಪರಿಟಿಗೆ ಸಂಬಂಧಪಟ್ಟಂತದ್ದು, ಸಾರಿ, ಯೆಲ್ಲೋ ಕಲರ್ ಬಂದು ಗುರು ಬಣ್ಣ, ನಮ್ಮ ಪ್ರಾಸ್ಪರಿಟಿಗೆ ಸಂಬಂಧಪಟ್ಟಂತದ್ದು ಅಂತ ನಾವು ಯೆಲ್ಲೋದಲ್ಲಿ ಮಾಡಬೇಕು ಅಂತ ಹೇಳ್ತೀವಿ. ಯಾವುದೇ ಮ್ಯಾನಿಫೆಸ್ಟೇಷನ್ ಅಷ್ಟೇ, ನಿಮ್ಮ ವಿಷನ್ ಬೋರ್ಡ್ ಕೂಡ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ಯೆಲ್ಲೋ ಶೀಟ್ ಅಲ್ಲಿ ಮಾಡೋದ್ರಿಂದ ಗುರು ಪ್ರೇರಣೆ ಇರುತ್ತೆ ಅಂತ ಹೇಳ್ತೀವಿ.
ಆಯ್ತು ಓಕೆನಾ? ಆಯ್ತು ಆಯ್ತು. ಗ್ರೀನ್ ಕಲರ್, ರೆಡ್ ಕಲರ್ ಆಕ್ಚುಲಿ ಬಳಸೋಂಥದ್ದು, ಬಟ್ ನಾನ್ ಗ್ರೀನ್ ಕಲರ್ ಏನ್ ಉದ್ದೇಶಕ್ಕೆ ಬಳಸ್ತೀನಿ ಅಂತ ಹೇಳಿದ್ರೆ, ಗ್ರೀನ್ ಬಂದು ಬುಧ ಬುದ್ಧಿ, ಅದು ನಮ್ಮ ಬ್ರೈನ್ಗೆ ಈಸಿಯಾಗಿ ಕನೆಕ್ಟ್ ಆಗತಕ್ಕಂಥದ್ದು ಬುಧ. ಸೊ ಗ್ರೀನ್ ಕಲರ್ ಅಲ್ಲಿ ಬಳಸೋದ್ರಿಂದ ಕೂಡ ಬುಧನು ಅದರಲ್ಲಿ ಆಕ್ಟಿವೇಟ್ ಆಗ್ತಾರೆ ಅಂತ ಹೇಳ್ತೀನಿ. ಓಕೆನಾ? ನಾನು ನನ್ನ ಜೀವನ ಶೈಲಿಗೆ ಬದಲಾಯಿಸಿಕೊಂಡಿದ್ದೇನೆ ಅಂತ ಹೇಳಿ ಬರೆಯಬಹುದಾ? ಬರೀರಿ. ನಾನು ಅದನ್ನೇ ಜೀವನ ಶೈಲಿ ಸರಿ. ಬದಲಾಯಿಸ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಬದಲಾಯಿಸಿಕೊಂಡು ದೇವಸ್ಥಾನ ಅಲ್ಲಿ ಇಲ್ಲೆಲ್ಲ ಸುತ್ತಾ ಇದ್ದೇವೆ. ಅದನ್ನ ಬರೀರಿ. ನಾನು ಸಂಪೂರ್ಣವಾಗಿ ಶಕ್ತಿಯುತವಾಗಿ, ನಾನು ಆರೋಗ್ಯವಾಗಿದ್ದೇನೆ. ಶಕ್ತಿಯುತವಾಗಿ ಹ್ಮ್. ದೇವಸ್ಥಾನಗಳ ದರ್ಶನ ಮಾಡ್ತಾ ಇದ್ದೀನಿ. ನಾನಿವತ್ತು ಕೊಲ್ಲೂರು, ಪೊಳಲಿ, ಕಟೀಲು ಅಲ್ಲಿ ಇಲ್ಲೇ ಹೋಗಿ ಬಂದಿದ್ದೇನೆ. ಅದೆಲ್ಲ ಬರೀಬೇಕಾ? ನಿಮ್ಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಬರೀರಮ್ಮ. ಆಯ್ತು 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 ಆಯ್ತು. ಓಕೆ ಓಕೆ ಫೈನ್. ಎಲ್ಲಾರ್ದು ಆಯ್ತು ಅನ್ಕೊಂತೀನಿ. ಬರ್ದಿದ್ದು ಆಗಿದ್ಯಾ? ಆಗಿದ್ರೆ ಎಸ್ 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 ಎಸ್. ನಾಗರಾಜ್ ಸರ್ ಆಯ್ತಾ? ಇನ್ನೂ ಇಲ್ಲ, ಯೋಚನೆ ಮಾಡ್ತಾ ಇದ್ರೆ ಏನ್ ಬರಿಬೇಕು ಅಂತ. ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ. ನಾಳೆ ಇನ್ನೂ ಕ್ಲಾರಿಟಿ ಕೊಡ್ತೀನಿ ನಾನು ನಿಮ್ಗೆ ಕ್ಲಾಸಲ್ಲೂ ಕೂಡ. ಬಟ್ ಇದನ್ನ ಇವತ್ತು ಮಾಡಿ, ನಿಮ್ಗೆ ಎಷ್ಟು ಏನ್ ಮಾಡ್ಬೇಕು ಅನ್ಸುತ್ತೆ ಅದನ್ನ ಮಾಡಿ. ಏನ್ ಬೇಕು ಅಫಾರ್ಮೇಶನ್ಸ್ ಇಲ್ಲ, ನಿಮ್ಗೆ ಹೆಂಗ್ ಗೊತ್ತಿದೆಯೋ ಅದೇ ತರನೇ ಬರ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಬರೀರಿ. ಈ ತರ ಬರೆದ್ರೆ ಇನ್ನೂ ಒಳ್ಳೆ ಪ್ರೇರಣೆ ಆಗುತ್ತೆ, ಅದಕ್ಕೆ ಅಫಾರ್ಮೇಶನ್ಸ್ ಇನ್ನೂ ಸಕ್ಸಸ್ ಆಗಕ್ಕೆ ತುಂಬಾ ದಾರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಉದ್ದೇಶಕ್ಕೋಸ್ಕರ ನಿಮ್ಗೆ ಹಿಂಗ್ ಬರೆಯಕ್ ಆಗಿಲ್ಲ ಅಂದ್ರೂ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿನೇ ಬರ್ಕೊಳ್ಳಿ. ಬಟ್ ಅದರಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಪದಗಳನ್ನ ದಯವಿಟ್ಟು ಬಳಸಬೇಡಿ. ಈಗ ನನ್ನ ಫ್ಯಾಮಿಲಿ ಲಿಟಿಗೇಷನ್ ಸರಿ ಹೋಗ್ಬೇಕು, ಲಿಟಿಗೇಷನ್ ಅನ್ನೋದು ನೆಗೆಟಿವ್ ಪದ. ನನ್ನ ಹೆಲ್ತ್ ಇಶ್ಯೂ ಅನ್ನೋದು ನೆಗೆಟಿವ್ ಪದ. ಓಕೆ, ಈ ತರ ನನಗೆ ಹಣಕಾಸಿನ ಸಮಸ್ಯೆ ತೀರಿದೆ, ಸಮಸ್ಯೆನೂ ಒಂದು ನೆಗೆಟಿವ್ ಪದ. ನನಗೆ ಕೆಲಸ ಅಂದ್ರೆ ಕೆಲಸ ಹುಡುಕ್ತಾ ಇದ್ದೀನಿ, ಕೆಲಸ ಸಿಗ್ಲಿ, ಅದು ಕೂಡ ಒಂದು ನೆಗೆಟಿವ್ ಪದ. ಆಲ್ರೆಡಿ ನಾನು ಸಿಕ್ಕಿದೆ ಕೆಲಸ, ನನ್ನ ಯೋಚನೆಗೆ ನನಗೆ ಅವಶ್ಯಕತೆಗೆ ತಕ್ಕಂತೆ ಕೆಲಸ ಸಿಕ್ಕಿದೆ ಅನ್ನೋದು ಒಂದು ಪಾಸಿಟಿವ್ ವರ್ಡ್ ಅದು. ಸೊ ಆ ಥರ ಆದಷ್ಟು ಪಾಸಿಟಿವ್ ಪದಗಳಲ್ಲಿ ನಿಮ್ಮ ಅಫರ್ಮೇಶನ್ಸ್ ಬರೀರಿ ಅಂತ ಹೇಳ್ತಾ ಇರತಕ್ಕಂಥದ್ದಷ್ಟೇ. ಸರ್ ಮ್ಯಾಕ್ಸಿಮಮ್ ಎಷ್ಟು ಬರಿಬಹುದು? ಸರ್ 3 ನಿಮ್ಮ ಈ ವರ್ಷದ ಗುರಿ ಏನು? 3 ಈ ವರ್ಷದ ಗುರಿ ಏನು? 5 ಅಫರ್ಮೇಶನ್ಸು ಸದ್ಯದ ಈ ತಿಂಗಳಲ್ಲಿ ನಿಮ್ಗೆ ಯಾವ್ದು ಸಾಧನೆ ಆಗ್ಬೇಕು, ಯಾವ ಕೆಲಸ ಆಗ್ಬೇಕಾಗಿದೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಬರೀ. ಇನ್ನು ಸುಮಾರು ಜನ ಕ್ಯಾಮ್ರಾಸ್ ಆಫ್ ಮಾಡ್ಕೊಂಡಿದ್ರಿ. ದಯವಿಟ್ಟು ಕನೆಕ್ಟ್ ಆಗ್ಬೇಕಂದ್ರೆ, ನಿಮ್ಗೆ ಇದು ಸಕ್ಸಸ್ ಆಗ್ಬೇಕಂದ್ರೆ ಎಷ್ಟಾಗುತ್ತೆ ಅಷ್ಟು ಕ್ಯಾಮ್ರಾ ಆನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬರ್ದ್ರಿ? ಓಕೆ ಫೈನ್. ಆಯ್ತಾ? ಎಲ್ಲಾರ್ದು ಆಯ್ತು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಹೇಳ್ತೀನಿ ಏನ್ ಮಾಡ್ಬೇಕು. ಗುರುಗಳೇ ಬರೀತಾ ಇದೀವಿ, ಒಂದು 2 minutes. ಬರೀರಿ, ದಯವಿಟ್ಟು ಬರೀರಿ. ಸರ್, ಇದು ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ, ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಒಂದ್ ಸ್ವಲ್ಪ ವೆಯ್ಟ್ ಮಾಡಿ. ಆ ಬರ್ದಿರೋರ್ಗೆ ಖುಷಿ, ಬರ್ದಿಲ್ಲ ಅಂದ್ರೆ ಬರೀತಾರೆ ಸ್ವಲ್ಪ. ಯಾಕೆಂದ್ರೆ ಇದು ಕ್ವಶನ್ ಬರೆಯೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅಲ್ವಾ ಸರ್ ಎಲ್ಲಾರ್ಗು? ಹೌದಲ್ಲ? ಹೌದು ಗುರುಗಳೇ, ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್. ಅದಕ್ಕೆ ಇಲ್ಲ, ಸರೋಗುತ್ತಿದ್ದು ನಿಮ್ಗೆ ಫಸ್ಟ್ ಅಫರ್ಮೇಶನ್ ಅಲ್ಲೇ ಸಕ್ಸಸ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರಿಗೂ ಅದು ಸ್ಟಾರ್ಟ್ ಆಗತ್ತೆ. ಅದೇ ಗುರು. ಇದು 100% ವರ್ಕ್ ಮಾಡತ್ತೆ. ನೀವು ಟ್ರೈ ಮಾಡಿ, ಈ ಸರಿ ಟ್ರೈ ಮಾಡ್ತಾ ಇದೀರಲ್ಲ, ನಿಮ್ ನೆಕ್ಸ್ಟ್ ನಮ್ಮ ಅಮಾವಾಸ್ಯೆ ರಿಚುವಲ್ ಅಲ್ಲಿ ನೀವೇ ಮಾತಾಡ್ತೀರಿ ಇದ್ರ ಬಗ್ಗೆ, ಅಷ್ಟಂತೂ ಗ್ಯಾರಂಟಿ ಹೇಳ್ತೀನಿ ನಾನು ನಿಮ್ಗೆ. ಇಲ್ಲ, ಯಾವ್ದಕ್ಕಾದ್ರೂ ಯಾವ ತರ ಬರಿಬೇಕು ಅಂತಾನು ಬೇಕಾದ್ರೆ ಕೇಳಿ, ನಾನು ಆ ತರ ಏನೋ ಡೌಟ್ಸ್ ಇದ್ರೆ ಹೇಳ್ಕೊಡ್ತೀನಿ. ಅದೇ ಹೇಳಿ ಗುರುಗಳೇ, ಅದೇ ನೆಗೆಟಿವ್ ವರ್ಡ್ಸ್ ಬೇಡ ಅಂದ್ರಲ್ಲ, ಈಗ ಸಾಲ ಅನ್ನೋದನ್ನ ಯಾವ ತರ ಹೇಳ್ಬೋದು ನಿಮ್ಗೆ ಆಲ್ರೆಡಿ ಪಾಸಿಟಿವ್ ಆಗಿ?
ಸರ್, ನೀವು ಮಾಡತಕ್ಕಂಥ ಕಾರ್ಯದಲ್ಲಿ ಜಯಗೊಳಿಸಿ ನಿಮ್ಗೆ ಆಲ್ರೆಡಿ ಸಂಪಾದನೆ ನಿಮ್ಮ ಅನಿಸಿಕೆಗಿಂತ ಹೆಚ್ಚಾಗಿ ವರಮಾನ ಬಂದಿದೆ. ಆ ವರಮಾನದಲ್ಲಿ ನಾನು ಇಂಥವ್ರಿಗೆ ಡೊನೇಷನ್ ಮಾಡ್ತಾ ಇದ್ದೀನಿ, ಇಲ್ಲ ಇಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲ ಇಂಥ ಒಡವೆ ತಗೋತಾ ಇದ್ದೀನಿ, ಅದೆಲ್ಲ ತಗೊಬೇಕು ಮಾಡಬೇಕು ಅಂದ್ರೆ ನಮ್ಗೆ ಆಲ್ರೆಡಿ ಬಂದಿದ್ರೆ ಅಲ್ವಾ ಸರ್? ಸರಿ ಗುರುಗಳೇ, ಆಯ್ತು. ಓಕೆ, ಟ್ರೈ ಮಾಡಿ ಸರ್, ತಪ್ಪಿಲ್ಲ. 100% ಆಗತ್ತೆ, ಟ್ರೈ ಮಾಡಿ ಅಷ್ಟೇ. ಯಾವುದೇ ಅಫರ್ಮೇಷನ್ಸ್ ನಾವು ಬರೆಯೋದು ನಮ್ಮ ಖುಷಿಗೆ, ಅಂದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ತಿಳಿಸ್ಲಿಕ್ಕೆ, ನಮ್ಮ ಯೂನಿವರ್ಸಲ್ಗೆ ನಮ್ಮ ಮೆಸೇಜ್ನ ಕೊಡ್ಲಿಕ್ಕೆ ನಾವು ಬರಿತಾ ಇರೋದು. ಇದಕ್ಕಿಂತ ಒಂದು ಸ್ಟೆಪ್ ಮೇಲೆ ಅಂತ ಹೇಳಿದ್ರೆ ನಮ್ಮ ಇಮ್ಯಾಜಿನೇಷನ್. ನಮ್ಮ ಇಮ್ಯಾಜಿನೇಷನ್ಗೆ ಇರತಕ್ಕಂಥ ಪವರು ಬೇರೆ ಯಾವುದಕ್ಕೂ ಇಲ್ಲ. ನೀವು ಯಾವುದೇ ವ್ರತ, ನಾವು ಅನುಷ್ಠಾನ, ಎಲ್ಲದಕ್ಕಿಂತ ಹೆಚ್ಚಿಗೆ ಇರತಕ್ಕಂಥದ್ದು ಎನರ್ಜಿ ಬಂದು ನಮ್ಮ ಇಮ್ಯಾಜಿನೇಷನ್ಗೆ. ಇಮ್ಯಾಜಿನೇಷನ್ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀವಿ ಅಷ್ಟು 100% ಕೆಲಸ ಆಗತ್ತೆ. ಓಕೆ, ಎಲ್ಲರದು ಆಯ್ತು ಅನ್ಕೊಂತೀನಿ. ಹಾಗಿದ್ರೆ ಎಸ್ 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 ಟೈಪ್ ಮಾಡ್ಬೋದು, ಇಲ್ಲ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಎಸ್ ಗುರುಜಿ. ಓಕೆ ಸರ್, ಓಕೆ ಓಕೆ. ಇನ್ನು ಬರೆಯೋರು ಬರಿತಾ ಇದ್ದಾರೆ, ಸ್ವಲ್ಪ ಇರಿ. ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ಇದೊಂದು ದಿವಸ ಅಷ್ಟೇ. ಎಸ್ ಎಸ್ ಮಹೇಶ್ ಬಾಬು ಸರ್, ಎಸ್. ಓಕೆ, ಪ್ರಕಾಶ್ ಸರ್, ಎಸ್. ಸೂಪರ್. ನಾವು ಬೇರೆ ಯಾವುದೇ ಅಫರ್ಮೇಷನ್ಸ್ ಬರಿಬೇಕಾದ್ರೂ ಅಷ್ಟೇ ಸರ್, ಆಲ್ರೆಡಿ ನಾವು ಒಂದು ಇಮ್ಯಾಜಿನೇಷನ್ ಮಾಡಬೇಕಾದ್ರೂ ಅಷ್ಟೇ, ನಾವು ಅಫರ್ಮೇಷನ್ಸ್ ಬರಿಬೇಕಾದ್ರೂ ಅಷ್ಟೇ, ನಮಗೆ ಈಗ ಒಂದು 1 ಕೋಟಿ ಬೇಕು. ನಾನು ಈ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನನಗೊಂದು 10 ಲಕ್ಷ ಬೇಕು ಅಂದರೆ ಇನ್ನೊಂದು ಇದರ ವಿಧಾನ ಹೇಳ್ತಾ ಇರತಕ್ಕಂಥದ್ದು, ಒಂದು 10 ಲಕ್ಷ ರೂಪಾಯಿ ಚೆಕ್ ಬರ್ಕೊಂಡು ರೆಗ್ಯುಲರ್ ಆಗಿ ಬೆಳಗ್ಗೆ ನಿಮ್ಮ ಹೆಸರಲ್ಲೇ, ನಿಮ್ಮದೇ ಚೆಕ್ ಇರಲಿ, ಆ ಚೆಕ್ ಮೇಲೆ ನಿಮ್ಮ ಹೆಸರು ಹಾಕಿ ಒಂದು 10 ಲಕ್ಷ ರೂಪಾಯಿ ರಿಸೀವ್ಡ್ ಥರ ಬರೆದು ಆ ಚೆಕ್ನ ಬೆಳಗ್ಗೆ ಸಂಜೆ ನೋಡ್ತಾ ಇದ್ರು ಕೂಡ ನಿಮಗೆ ಆ ಅಮೌಂಟ್ ರೀಚ್ ಆಗಲಿಕ್ಕೆ 100% ಅದು ಕೆಲಸ ಮಾಡುತ್ತೆ. ನಾನು ನಿಮ್ಗೆ ಆಲ್ರೆಡಿ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ, ಯಾರಾದರೂ ಆ ಥರ ದುಡ್ಡಿನ ಬಗ್ಗೆ ತುಂಬಾನೇ ಅವಶ್ಯಕತೆ, ಅಂದರೆ ನಮ್ಗೆ ಆ ಎನರ್ಜಿ ಬೇಕು ಅನ್ನೋ ಥರ ಪಾಸಿಟಿವ್ ಎನರ್ಜಿ ಬೇಕು ಅಂತ ಹೇಳಿದ್ರೆ, ಒಂದು 500 ರುಪೀಸ್ ನೋಟಿಗೆ ನಾವು ಒಂದು ಸಿಲ್ವರ್ ಬ್ಯಾಕ್ಗ್ರೌಂಡಲ್ಲಿ ಕಟ್ ಹಾಕ್ಸಿ ಅದನ್ನ ಮನೆ ಒಳಗಡೆ ಬಾಗ್ಲ ಮೇಲೆ ಹಾಕಿದಾಗ ಡೈಲಿ ಆಚೆ ಹೋಗ್ತಾ ಒಳಗೆ ಬರ್ತಾ ಇರ್ತೀವಿ. ಅದನ್ನ ನೋಡಿದಾಗೆಲ್ಲ ನಮಗೆ ಜಾಸ್ತಿ ದುಡ್ಡಿನ ಬಗ್ಗೆನೇ ಒಂದು ಆಸಕ್ತಿ ಹೆಚ್ಚುತ್ತೆ. ಅವಾಗ ಹೋಗೋ ಕೆಲಸದಲ್ಲೆಲ್ಲ ನಮ್ಗೆ ದುಡ್ಡು ಬರೋದು ಕೂಡ ಸ್ಟಾರ್ಟ್ ಆಗುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ದುಡ್ಡು ಅನ್ನೋದು ನಾವು ಗುರುತಿಸ್ತಾ ಇದ್ದೀವಿ ಅಂತ ಅರ್ಥ, ಅದು ಬೇಕು ಅಂತ ಅರ್ಥ. ಸೊ ಅದು ಈಸಿಯಾಗಿ ಅದನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ತುಂಬಾನೇ ಅನುಕೂಲ ಮಾಡಿಕೊಡುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಶುಕ್ರ ಆಕ್ಟಿವೇಟ್ ಆಗ್ಬೇಕಾದ್ರೆ ಗೋಲ್ಡ್ ಹಾಕ್ಬೇಕು ಅಂತ ಹೇಳ್ತೀವಲ್ವಾ, ಗೋಲ್ಡ್ ಮೈ ಮೇಲೆ ಹಾಕೋದು ಕೂಡ ನಮಗೆ ಆ ಒಂದು ಲಕ್ಸುರಿನೆಸ್ ಬರಬೇಕು ಅನ್ನೋ ಉದ್ದೇಶಕ್ಕೆ. ಒಂದು ಗೋಲ್ಡ್ ಹಾಕಿದ್ರೆ ಇನ್ನೊಂದು ಗೋಲ್ಡ್ ಪರ್ಚೇಸ್, ಅದನ್ನ ಪ್ರೀತಿಯಿಂದ ಅದ್ರ ಮೇಲೆ ನಾವು ಎಷ್ಟು ಪ್ರೀತಿ ಇಡ್ತೀವಿ. ಹೆಂಗಸರುಗಳು ನೋಡಿದಿರ, ಯಾವ್ದಾದ್ರು ಒಂದು ವಸ್ತು ತಗೊಳ್ಳೋವರೆಗೆ ಗೋಲ್ಡ್ ಅಲ್ಲಿ ಸ್ವಲ್ಪ ಹಂಗೆ ಹಿಂಗೆ, ಒಂದು ವಸ್ತು ತಗೊಂಡ್ಮೇಲೆ ಅವ್ರ ಹತ್ರ ಇರ್ಲಿ ಬಿಡ್ಲಿ ಏನಾದ್ರೂ ಒಂದು ಮಾಡಿ ಇನ್ನೊಂದು ಅದಕ್ಕೊಂದು ಜೋಡಿಸತಕ್ಕಂಥ ಕೆಲಸ ಎಷ್ಟು ಜನ ಹೆಂಗಸರುಗಳು ಮಾಡ್ತಾರಲ್ವಾ. ಹೆಂಗಾಗತ್ತೆ, ಒಂದು ಯಾವುದೋ ಸಂಘ ಕಟ್ಟೋದು, ಇನ್ನೊಂದು, ಮತ್ತು ಏನಾದರೂ ಮಾಡಿ ತಗೋಬೇಕು. ಆ ತಗೋಬೇಕು ಅನ್ನೋ ಗುರಿ ಅವರಲ್ಲಿ ಹೇಗೆ ಫಿಕ್ಸ್ ಆಗುತ್ತೋ ಇದು ಕೂಡ ಅದೇ ರೀತಿನೇ ಕೆಲಸ ಮಾಡುತ್ತೆ ಅಂತ ಹೇಳೋಂಥದ್ದು. ಅಟ್ರಾಕ್ಷನ್ ಅಲ್ಲಿಂದನೇ ಸ್ಟಾರ್ಟ್ ಆಗತ್ತೆ ಅಂತ ಹೇಳೋಂಥದ್ದು. ಆಗಿದೆಯಲ್ಲ ಸರ್? ಆಗಿದ್ರೆ ಆ ಪೇಪರ್ನ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆಗೆ ನಿಮ್ಮ ಕಡೆಗೆ. ಆಮೇಲೆ ಇನ್ನೊಂದು ಹೇಳಿರ್ತೀನಿ, ಯಾವತ್ತು ದುಡ್ಡು ಎಣಿಸ್ಬೇಕು ಅಷ್ಟೇ, ದುಡ್ಡನ್ನ ಈ ರೀತಿ ಆಚೆಗೆ ಎಣಿಸ್ಬೇಡಿ. ದಯವಿಟ್ಟು ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ದುಡ್ಡನ್ನ ಆಚೆಗೆ ಎಣಿಸ್ಬೇಡಿ, ಆದಷ್ಟು ಒಳಗೆ ತಗೊಳ್ಳಿ ದುಡ್ಡ. ಅಂದ್ರೆ ಎಣಿಸೋದು ಕೂಡ ಒಳಗೆ ಎಣಿಸಿ ಅಂತ ಹೇಳ್ತೀನಿ. ಆಗ ಕೂಡ ದುಡ್ಡು ನಮಗೆ ಬರ್ತಾ ಇದೆ, ನಾವು ಬೇರೆಯವ್ರಿಗೆ ಕೊಡೋದು ಕೂಡ ನಮಗೆ ಬರ್ತಾ ಇದೆ ಅನ್ನೋ ಫೀಲಿಂಗ್ ನಮ್ಮಲ್ಲಿ 100% ಕ್ರಿಯೇಟ್ ಆಗತ್ತೆ. ಅದು ಒಂದು ಚಾನ್ಸ್, ಅದು ನಮ್ಗೆ ದುಡ್ಡು ಆಕರ್ಷಿತವಾಗ್ಲಿಕ್ಕೆ. ನಾವು ಕೊಡುವಾಗ ಹಿಂಗೆ ಎಣಿಸಿ ಕೊಟ್ವಿ ಅಂದ್ರೆ ಅದು ಆಚೆ ಹೋಗ್ತಾ ಇದೆ ಅಂತ ಅರ್ಥ ಇರುತ್ತೆ. ಓಕೆ, ಸೊ ನಿಮ್ಗೆ ಇದು ಫೋಲ್ಡಿಂಗ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ. ಸೊ ಇದನ್ನ ಈ ರೀತಿ ಫೋಲ್ಡ್ ಮಾಡಿ, ನಿಮ್ಮ ಏನ್ ಬರ್ದಿರ್ತೀರಿ ಅಫರ್ಮೇಷನ್ಸ್ನ ಅದನ್ನ. ಓಕೆ, ಓಕೆನಾ? ಇದ್ರ ಮೇಲೆ
ಒಂದು ಇನ್ಫಿನಿಟಿ ಸಿಂಬಲ್. ಕಾಣಿಸ್ತಾ ಇದೆಯಾ? ನಾನೇ ಕಾಣಿಸ್ತಾನೆ ಹೇಳ್ಬಿಡ್ತೀನಿ. ಓಕೆ, ಒಂದು ಇನ್ಫಿನಿಟಿ ಸಿಂಬಲ್ ಬರುತ್ತೆ. ಕಾಣಿಸ್ತಾ ಇಲ್ಲ ಸರ್. ಕಾಣಿಸ್ತಾ ಇಲ್ಲ ಅಲ್ಲ? ಓಕೆ, ಇದು ಬೇರೆದ್ರಲ್ಲಿತ್ತು. ನಮ್ಮ ಲೋಗೋದಲ್ಲಿ ಇದೆ ಗೊತ್ತಾ, ಮೇಲ್ಗಡೆ 8 ನ ಮನಗಿಸಿದಾಗ ಕಾಣುತ್ತಲ್ಲ ಇನ್ಫಿನಿಟಿ ಸಿಂಬಲ್. ಕೀಪಿಂಗ್ ಏಟ್. ಹಾ. ಹಾ ಸರ್, 8 ಅದೇ ಇನ್ಫಿನಿಟಿ ಸಿಂಬಲ್ ಅದು. ಗುರುಜಿ ಎಷ್ಟು ಫಾಲ್ಟ್ ಗುರುಜಿ? ಸರ್, ಮೂರು ಯಾವ ನೋಡಿ, 1 2 3. ಇದ್ರ ಮೇಲೆ ಒಂದು ಕೋಡ್ ಬರೀರಿ, 2190. ಸರ್ ಇನ್ಫಿನಿಟಿ ಸಿಂಬಲ್ ಎಲ್ಲಿ ಬರಿಬೇಕು? ಫೋಲ್ಡಿಂಗ್ ಆದ್ಮೇಲೆ ಸರ್, ಈ ತರ ಫೋಲ್ಡಿಂಗ್ ಆದ್ಮೇಲೆ ಈ ತರ ಜಾಗದಲ್ಲಿ ಬರಿಬೇಕು. ಇದು ಕಾಣಿಸ್ತಾ ಇಲ್ಲ, ನನ್ನ ಮಾರ್ಕರ್ ದೊಡ್ಡದಿಲ್ಲ, ಸೊ ಅದಕ್ಕೆ ಇರ್ಲಿ. ಇದ್ರ ಜೊತೆಲಿ ನೀವುಗಳು ಯೂಸ್ ಮಾಡತಕ್ಕಂಥ ಯಾರಾದ್ರೂ ಪೆಂಡುಲಮ್ ಡೋಸರ್ ಇದ್ರೆ ಪೆಂಡುಲಮ್ ಇಟ್ಕೊಬೋದು, ಟ್ಯಾರೋಕಾರ್ಡ್ ರೀಡರ್ ಇದ್ರೆ ಟ್ಯಾರೋಕಾರ್ಡ್ ಇಟ್ಕೋಬಹುದು, ಇಲ್ಲ ನಿಮಗೆ ಯಾವ್ದಾದ್ರು ದೈವಿಕ ವಸ್ತುಗಳು ಕವಡೆ ಇದ್ರೆ ಕವಡೆ ಆಗ್ಬೋದು, ಇಲ್ಲ ನಿಮ್ಮ ಮಾಲಾ ಜಪಮಾಲಾ ಇದ್ರೆ ಜಪಮಾಲಾ ಆಗ್ಬೋದು. ಕೋಡ್ ಹೇಳಿ ಒಂದ್ಸಲ. 2190 ಮೇಡಮ್. ಸರ್ ಇನ್ಫಿನಿಟಿ ಸಿಂಬಲ್ ಕೆಳಗಡೆನೆ ಬರೀದ? ಮೇಲೆ ಬರೀ, ಇನ್ಫಿನಿಟಿ ಸಿಂಬಲ್ ಮೇಲೆ ಕೋಡ್ ಬರೆಯುವಂಥದ್ದು. 2190. ಎಸ್. ಯಾವುದೇ ನಿಮ್ಮ ಎನರ್ಜೆಟಿಕ್ ವಸ್ತು, ಕ್ರಿಸ್ಟಲ್ಸ್ ಆಗ್ಬೋದು, ನಿಮ್ಮ ಜಪಮಾಲೆ ಅಥವಾ ಧರಿಸ್ತಕ್ಕಂಥ ಮಾಲೆಗಳಾಗ್ಬೋದು, ನಿಮ್ಮ ಯಾವುದು ನೀವು ಅದಕ್ಕೆ ರೆಸ್ಪೆಕ್ಟ್ ಕೊಡೋ ಅಂಥದ್ದು ವಸ್ತುಗಳು ಅಂದ್ರೆ ಡಿವೈನ್ ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಯಾವುದೇ ಇದ್ರೂ ನಿಮ್ಮ ಮುಂದೆ ಇಟ್ಕೋಬಹುದು ಅದನ್ನ. ಓಕೆನಾ? ಅದರ ಮೇಲೆ ಸರ್ ಸರ್ ಫೋಲ್ಡಿಂಗ್ ಇನ್ನೊಂದ್ ಸರ್ತಿ ತೋರಿಸಿ ಸರ್. ಮೇಡಮ್, ಇದು ನೋಡಿ ಎಕ್ಸಾಂಪಲ್ ನಿಮ್ಗೆ ಕಾಣಿಸ್ತಾ ಇದೆಯಾ? ಹಾ ಸರ್. ಒಳಗಡೆ ಫೋಲ್ಡ್ ಮಾಡಿದ್ರಾ? ಹಾ ಸರ್. ತಿರ್ಗಾ ಒಳಗಡೆ ಫೋಲ್ಡ್ ಮಾಡಿದ್ರಾ? ತಿರ್ಗಾ ಒಳಗಡೆ ಫೋಲ್ಡ್ ಮಾಡಿ. ಓಕೆ, ನೀವು ಯಾವುದೇ ದಿಕ್ಕಲ್ಲಿ ಮಾಡಿದ್ರು ಅದು ಒಳಗಡೆ ಮತ್ತೆ ನಿಮಗೆ ಬರ್ತಾ ಇರೋ ಹತ್ರ ಫೋಲ್ಡ್ ಮಾಡಿ ಅಂತ. ಓಕೆನಾ? ಎಲ್ಲರದು ಆಗಿದೆ ಅನ್ಕೊಂತೀನಿ. ಆಗಿದ್ಯಾ? ಓಕೆ, ಫೈನ್. ಎಲ್ಲರದು ಆಗಿದ್ರೆ ಅದನ್ನ ಕೈಯಲ್ಲಿ ಇಟ್ಕೊಳ್ಳಿ. 3 ಬಾರಿ ಓಂಕಾರ, ನಾನು ಇದರಲ್ಲಿ ಈ ಪ್ರೇಯರ್ನ ಒಂದು ಇದು ಹೇಳ್ತೀನಿ. 3 ಬಾರಿ ಓಂಕಾರ ಮಾಡ್ತೀವಿ. ಓಕೆನಾ? ಎಲ್ಲರ ಮೈಂಡಲ್ಲಿ ಇಟ್ಕೊಳ್ಳಿ ಕ್ಲೀನಾಗಿ. 3 ಬಾರಿ ಓಂಕಾರ ಮಾಡ್ತೀವಿ. ನಿಮ್ಮ ಯಾವುದೇ ವಸ್ತುಗಳು, ನಾನು ಏನು ಹೇಳಿದೀನಿ, ನಿಮ್ಮ ಡಿವೈನ್ ಪ್ರಾಪರ್ಟೀಸ್ ಯಾವ್ದಾದ್ರು ಇದ್ರೆ ಎಲ್ಲದ್ರ ಮೇಲೂ ಕೈ ಇಡ್ತೀವಿ. ನಿಮ್ಮ ವಿಜುವಲೈಸೇಷನ್ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ವಿಜುವಲೈಸೇಷನ್ ಮಾಡ್ತೀವಿ. ಆದಷ್ಟು ಎಲ್ಲರೂ ನಾರ್ತ್ ಡೈರೆಕ್ಷನ್ಗೆ ಕುತ್ಕೊಳ್ಳಿಕ್ಕೆ ಅವಕಾಶ ಇದ್ರೆ, ನಾರ್ತ್ ಅಥವಾ ಈಸ್ಟ್ ಡೈರೆಕ್ಷನ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಅವಕಾಶ ಇದ್ರೆ ದಯವಿಟ್ಟು ಆ ಡೈರೆಕ್ಷನ್ ಅಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ತೀನಿ. ಮ್ಯಾನಿಫೆಸ್ಟೇಷನ್ಗೆ ನಾರ್ತ್ ಡೈರೆಕ್ಷನ್ ಇಸ್ ದ ಬೆಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ನಮ್ಮ ಯಾವುದೇ ಆದಾಯ ಅಥವಾ ಒಳಬರುವ ಎನರ್ಜಿ, ಪಾಸಿಟಿವ್ ಎನರ್ಜಿ ಬಂದು ಎಂಥವರಿಗೂ ಸೂಟ್ ಆಗತಕ್ಕಂಥದ್ದು ನಾರ್ತ್ ಡೈರೆಕ್ಷನ್, ಉತ್ತರ ಅಥವಾ ಈಸ್ಟ್ ಆರ್ ಪೂರ್ವ. ಈಸ್ಟ್ ಹೊರಗಡೆ ಹಂಗಂದ್ರೆ ನಾರ್ತ್ಗೆ ನಮ್ ಫೇಸ್ ಬರಂಗ್ ಕೂತ್ಕೋಬೇಕು. ನೀವು ಈಗ ನಾನು ನಾರ್ತ್ ಫೇಸ್ ಕುಂತಿದ್ದೀನಿ. ನಾರ್ತ್ಗೆ ನಮಗೆ ಯಾವುದೇ ಎನರ್ಜಿ ಪಾಸಿಟಿವ್ ಆಗ್ಬೋದು, ದುಡ್ಡು ಕಾಸಿನ ವಿಚಾರ ಆಗ್ಬೋದು, ಎಲ್ಲವೂ ಬರತಕ್ಕಂಥದ್ದು. ಅದಕ್ಕೆ ಹೇಳ್ತೀವಲ್ಲ, ವಾಸ್ತುವಲ್ಲಿ ನಾರ್ತ್ ಡೈರೆಕ್ಷನ್ ಆದಷ್ಟು ಹೆಚ್ಚು ಗಾಳಿ ಆಡ್ಲಿಕ್ಕೆ ಬಿಡಬೇಕು, ಹೆಚ್ಚು ಡೋರ್ ಓಪನ್ ಇರಬೇಕು. ಎಲ್ಲವೂ ಹೇಳೋಂಥದ್ದು ನಾರ್ತ್ ಡೈರೆಕ್ಷನ್ ಇಂದಾನೆ ಪ್ರತಿಯೊಂದು ನಮ್ಮ ಎನರ್ಜಿಗಳು, ಪಾಸಿಟಿವ್ ಎನರ್ಜಿ ಆಗ್ಬೋದು, ಪ್ರತಿಯೊಂದು ಎನರ್ಜಿನೂ ನಮ್ಗೆ ಅಲ್ಲಿಂದಾನೆ ಫ್ಲೋ ಆಗಂತಕ್ಕಂಥದ್ದು ಅಂತ. ಓಕೆನಾ?
ಫೈನ್. ನಿಮ್ಮ ಯಾವ್ಯಾವ ಒಂದು ಪಾಸಿಟಿವ್ ನಿಮ್ಮ ಡಿವೈನ್ ಪ್ರಾಪರ್ಟೀಸ್ ಅಂತ ಇದೆ ಎಲ್ಲದರ ಮೇಲೆ ಕೈ ಇಡ್ತಾ ನಾನು ಹೇಗೆ ಹೇಳ್ತಾ ಇರ್ತೀನಿ ಆ ರೀತಿ ಮಾಡ್ತಾ ಹೋಗಿ. ಓಕೆನಾ? ಲಾಸ್ಟ್ ಅಲ್ಲಿ ಒಂದು ಸ್ಟೆಪ್ ಬರುತ್ತೆ. ಆ ಟೈಮಲ್ಲಿ ಮಾತ್ರ ನಿಮ್ಮ ಎಲ್ಲರ ಕೈ ಈ ತರ ಬರಬೇಕು. ಓಕೆ ಸರ್, ದಯವಿಟ್ಟು ಯಾರು ವಿಡಿಯೋ ಗುರುಗಳೇ, ಆನ್ ಅದೊಂದು ಮಾಡ್ಕೊಳಿಕ್ಕಾಗತ್ತೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಿಮ್ಗೆ ಈ ಟೈಮಲ್ಲೇ ಪ್ರತಿಯೊಬ್ಬರಿಗೂ ಎನರ್ಜಿ ಅನ್ನೋದು ಕ್ಲೀನ್ ಆಗಿ ಸರ್ಕ್ಯೂಟ್ ಆಗೋದು ಇದೇ ಟೈಮಲ್ಲೇ. ಎಲ್ಲರ ಎನರ್ಜಿ ಎಲ್ಲರಿಗೂ ಸಿಗುತ್ತೆ. ನಾನು ಹೇಳ್ತೀನಿ, ಸತ್ಸಂಗದಲ್ಲಿ ಕುಂತು ನಾವು ಯಾವುದೇ ಒಳ್ಳೆ ಕೆಲಸ ಮಾಡಿದಾಗ 100% ಆ ಎನರ್ಜಿ ನಿಮಗೆ ಪಾಸ್ ಆಗತ್ತೆ. ಆ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಾಂತೇಶ್ ಸರ್, ಏನ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರಿ? ಗುರುಗಳು ಏನಂದ್ರೆ ಈಗ ನಾರ್ತ್ ಹೇಳಿದ್ರಲ್ಲ ಕೂತ್ಕೋಬೇಕು, ಫೇಸ್ ನಾರ್ತ್ ಇರ್ಬೇಕಲ್ವಾ? ಹೌದೌದು ಸೌತ್ ಸರ್, ಫೇಸ್ ನಾರ್ತ್ ಇರ್ಬೇಕು, ಫೇಸ್ ನಾರ್ತ್ ಇರ್ಬೇಕು ಅಂತ. ಸೌತ್ ಅಲ್ಲೇ ಕೂತಿರ್ತೀವಿ, ಫೇಸ್ ಮಾತ್ರ ನಾರ್ತ್ ಫೇಸ್ ಇರುತ್ತೆ. ಮಾತ್ರ ನಾರ್ತ್ ಇರ್ಬೇಕು ಅಂತ. ನಾರ್ತ್ ಡೈರೆಕ್ಷನ್ ಇಸ್ ನಮ್ಗೆ ಲಕ್ಕಿ ಡೈರೆಕ್ಷನ್. ಯಾರಿಗೆ ಆದ್ರೂ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಎನರ್ಜಿ ನಮಗ್ ಬರೋಂಥದ್ದು ನಾರ್ತ್ ಡೈರೆಕ್ಷನ್ ಇಂದ. ಅದಕ್ಕೆ ಹೇಳ್ತಾ ಇರತಕ್ಕಂಥದ್ದು, ಆದಷ್ಟು ನಾರ್ತ್ ಕೂರಿ, ಆದಷ್ಟು ಬೆನ್ನು ನೇರ ಇರಲಿ. ಓಕೆ, ಮುಖ ನಗುಮುಖದಲ್ಲೇ ಇರಲಿ. ಪಾಸಿಟಿವ್ ಎನರ್ಜಿ ಬರ್ಬೇಕಾದ್ರೆ ಕೂಡ ನಾವು ಅಷ್ಟೇ ಸಂತೋಷವಾಗಿರ್ಬೇಕು. ಒಳಗಿಂದ ನಿಮ್ಗೆ ಸಂತೋಷ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ ಪ್ರತಿಯೊಂದು ಕೆಲಸ ಆಗೋ ಟೈಮಲ್ಲಿ. ಅದನ್ನ ನೀವು ಅನುಭವಿಸ್ಲಿಕ್ಕೆ ರೆಡಿ ಇರಬೇಕು ಅಂತ ಹೇಳ್ತೀನಿ. ಓಕೆ ಫೈನ್, ರೆಡಿನಾ? ಎಲ್ಲ ಸ್ಟಾರ್ಟ್ ಮಾಡೋಣ ಈ ಪೇಪರ್ ಏನ್ ಮಾಡ್ಬೇಕು ಗುರುಗಳೇ? ಸರ್. ಪೇಪರ್ ಮುಂದೆ ಇಟ್ಕೊಳ್ಳಿ. ನಿಮ್ಮ ಯಾವುದೇ ಡಿವೈನ್ ಪ್ರಾಪರ್ಟೀಸ್ ಇದ್ದಾಗ ಅದ್ರ ಮೇಲೆ ನಿಮ್ಮ ಕೈ ಇಡಿ ಅಂತ ಹೇಳ್ತಾ ಇದ್ದೀನಿ. ಸರಿ. ಅದ್ರ ಮೇಲೆ ಈಗಾದ್ರೂ ಇಡ್ಬೋದು, ಇಲ್ಲ ನಿಮ್ಮ ಮಧ್ಯದ ಬೆರಳಿಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ, ಈ ತರ ಈ ಮುದ್ರೆಯಲ್ಲಿ ಇಟ್ಟಾಗೂ ಇದನ್ನ ಅಫರ್ಮೇಶನ್ ಮುದ್ರೆ ಅಂತ ಹೇಳ್ತೀವಿ, ಮ್ಯಾನಿಫೆಸ್ಟೇಷನ್ ಮುದ್ರೆ ಅಂತ ಕೂಡ ಹೇಳ್ತೀವಿ. ಆದ್ರೆ ಈ ತರ ಇಟ್ರಿಗೂ ನಿಮ್ಗೆ ಆ ಎನರ್ಜಿ ಫ್ಲೋ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಂದ್ರೆ ಸಿಂಪಲ್ ಆಗಿ ನಿಮ್ಮ ಎನರ್ಜಿನ ನಿಮ್ಮ ಆ ವಸ್ತುಗಳ ಮೇಲೆ, ನೀವು ಬರ್ದಿರತಕ್ಕಂಥದ್ದು ವಸ್ತು ಒಂದೇ ಇದ್ರೆ ಅದ್ರ ಮೇಲೆ ಎನರ್ಜಿ ಕೊಡ್ಬೋದು. ಈಗ ಸಂಕಲ್ಪ ಮಾಡ್ಲಿಕ್ಕೆ ಇಟ್ಕೊಂತೀವಿ ಗೊತ್ತಾ, ಈ ರೀತಿ ಆದ್ರೂ ಎನರ್ಜಿ ಕೊಡ್ಬೋದು. ಇಲ್ಲ ಬೇರೆ ವಸ್ತುಗಳಿತ್ತು ಅಂತ ಹೇಳಿದ್ರೆ, ನಿಮ್ಮದು ಯಾವ್ದಾದ್ರು ಡಿವೈನ್ ಪ್ರಾಪರ್ಟೀಸ್ ಯಾವುದೇ ವಸ್ತು ಇರಲಿ, ನಿಮ್ಮ ಮಾಲೆ ಆಗ್ಬೋದು, ಬ್ರಾಸ್ಲೆಟ್ಸ್ ಆಗ್ಬೋದು, ನಿಮ್ಮ ಒಂದು ಪೆಂಡುಲಮ್ ಡೋಸಿಂಗ್, ಇಲ್ಲ ನೀವು ಯಾರಾದ್ರೂ ಟ್ಯಾರೋ ಕಾರ್ಡ್ ರೀಡರ್ ಆಗಿದ್ರೆ, ಇಲ್ಲ ನೀವೇನಾದ್ರೂ ಪ್ರಶ್ನಾವಳಿ ನೋಡತಕ್ಕಂಥವ್ರು ಕವಡೆ ಇದ್ರೂ ಕೂಡ, ಯಾವುದೇ ನಮ್ಮ ಹತ್ರ ಪಾಸಿಟಿವ್, ನಮ್ಮ ಹತ್ರ ಯಾವ್ದಾದ್ರು ಯಂತ್ರ ಅಥವಾ ಆ ರೀತಿ ಇರತಕ್ಕಂಥದ್ದು ರೆಗ್ಯುಲರ್ ಆಗಿ ನಾವು ಅದನ್ನ ಡಿವೈನ್ ಪ್ರಾಪರ್ಟಿ ಅಂತ ಬಳಸತಕ್ಕಂಥದ್ದು ಯಾವುದು ಇದ್ರೂ ಕೂಡ ಈ ಟೈಮಲ್ಲಿ ಅದನ್ನ ಎನರ್ಜೈಸ್ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಬಹಳ ಸೂಪರ್ ಆಗಿ ಎನರ್ಜೈಸ್ ಆಗುತ್ತೆ ಈ ಟೈಮಲ್ಲಿ. ಸೊ ಎಲ್ಲರೂ ಆ ಕೆಲಸ ಮಾಡಿ ಅಂತ ಹೇಳಿ. ಗುರುಗಳೇ, ಕೊನೆಯ ಪ್ರಶ್ನೆ ಏನಂದ್ರೆ, ಈಗ ನಾವು ಧರಿಸಿರ್ಬೋದಾ? ಈಗ ಸ್ಫಟಿಕ ಇರುತ್ತಲ್ವಾ, ಸರ್, ಅದೆಲ್ಲ ಧರಿಸಿ ಅದೆಲ್ಲ ಡಿವೈನ್ ಮಾಡ್ಬೋದು? ಪ್ರಾಪರ್ಟಿ. ನೀವು ಅದ್ ನಂಬಿಕೆ ಮೇಲೆ ತಾನೇ ಸರ್ ಬಳಸ್ತಾ ಇದ್ದೀರಿ. ನಮ್ ದೇಹದಲ್ಲಿದ್ರು ಓಕೆ. ದೇಹದಲ್ಲಿದ್ರು ಓಕೆ, ಇಲ್ಲ ನೀವು ಸಪರೇಟ್ ಆಗಿ ಅದು ಪೂಜೆಗೆ ಅಂತಾನೆ ಬಳಸೋದಾದ್ರೂ ಅದಕ್ಕೆ ನೋಡಿ ಸರ್. ಇನ್ನೊಂದು ಸೀಕ್ರೆಟ್, ಒಂದು ವಿಚಾರ ಹೇಳ್ಬಿಡ್ತೀನಿ ಕೊಡಿ. ಯಾವುದೇ ಮನುಷ್ಯ ದೇವರಿಗಿಂತ ಕಮ್ಮಿ ಇಲ್ಲ. ಅದು ಅವನು ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಅವನು ದೇವರ ರೂಪದಲ್ಲಿ ಅವನು ಎದ್ದ ಆ ಚಿಂತನೆಯಿಂದ ಆಚೆ ಎದ್ದೋಳವರೆಗೂ ನೋಡಿ. ರೇಖಿಯಲ್ಲೂ ನಡೆಯೋದು ಇದೇ ವಿಚಾರ. ಯಾವುದೇ ನೀವು ನಾವೇನ್ ಹೇಳ್ತೀವಿ ಹಿಪ್ನೋಟಿಸಮ್ ಅಲ್ಲಿ ಆಗ್ಬೋದು, ಇಲ್ಲ ಹೀಲಿಂಗ್ ಅಲ್ಲಿ ಯಾವುದೇ ವಿಚಾರದಲ್ಲೂ ನಡೆಯತಕ್ಕಂಥದ್ದು ಇದೇ ವಿಚಾರ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ಎರಡು ಕೈಗಳಲ್ಲೂ ಇಡೀ ಅವನ ಬಾಡಿಯಲ್ಲಿ ಆ ಎನರ್ಜಿ ಇದ್ದೇ ಇರುತ್ತೆ. ಆ ಎನರ್ಜಿ ಇದೆ ಅನ್ನೋದನ್ನ ಜಾಗೃತಗೊಳಿಸಿ ನಮ್ಮ ಯಾವುದೇ ವಸ್ತುಗಳನ್ನ ನಾವು ಎನರ್ಜೈಸ್ ಮಾಡಲಿಕ್ಕೆ ಇದು ಬಹಳ ಉಪಯುಕ್ತವಾಗಿದೆ. ಈ ಎನರ್ಜಿ ನಿಮಗೆ 100% ಈ ಒಂದು ಮೆಡಿಟೇಷನ್, ಈಗ ಏನು ನಾವು ಪ್ರೇ ಮಾಡ್ತೀವಿ, ಈ ಪ್ರೇಯಲ್ಲಿ ನಿಮಗೆ ಫೀಲ್ ಆಗುತ್ತೆ. ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಇದೆ ಸರ್. ಆ ಶಕ್ತಿನ ಜಾಗೃತಗೊಳಿಸದೆ ನಾವು ಹಾಗೇ ಇದ್ದೀವಿ. ಜಾಗೃತಗೊಳಿಸಿದಾಗ ಅದು ನಿಮ್ಗೆ ಗೊತ್ತಾಗತ್ತೆ. ಸರಿ ಗುರುಗಳು, ಓಕೆನಾ? ಓಕೆ. ಸೊ ಅದನ್ನ ಜಾಗೃತಗೊಳಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೀವಿ. ನಮ್ಮಲ್ಲೇ ಇರತಕ್ಕ ಚೇತನ ಶಕ್ತಿನ ನಾವು ಜಾಗೃತಗೊಳಿಸಿ ನಮಗ್ ಬೇಕಾಗಿರತಕ್ಕಂಥದ್ನ ಪಡಿಲಿಕ್ಕೆ ಹೊರಟಿದೀವಿ. ಓಕೆ, ಸರಿ ಗುರು. ಅದನ್ನೇ ಹೇಳಿಲ್ಲ ಸರ್, ನಾನು ಫಸ್ಟ್ ಏನ್ ಹೇಳ್ದೆ ಹೇಳಿ, ನಾವು ಎಲ್ಲವೂ ನಮ್ಗೇನು ಗೊತ್ತಿಲ್ಲ. ನಾವು ಬ್ಲ್ಯಾಂಕ್ ಆಗಿ ಕುಂತ್ಕೊಂಡಾಗ ಪ್ರತಿಯೊಂದು ಆಕ್ಟಿವಿಟೀಸ್ ಪಾಸಿಟಿವ್ ಆಗಿ ನಡೀತಾ ಹೋಗುತ್ತೆ. ಫಸ್ಟ್ ಮನುಷ್ಯನಲ್ಲಿ ಆ ಒಂದು ಮೈಂಡ್ ಸೆಟ್ ಇರಬೇಕು. ಈಗ ನಾವು ದೇವಸ್ಥಾನಕ್ಕೆ ದೇವ್ರು ಕೊಡ್ತಾರೆ ಅಂತ ನಂಬಿಕೆ ಮೇಲೆ ತಾನೇ ಹೋಗ್ತೀವಿ. ಇಲ್ಲ ಅಂದ್ರೆ ಯಾರು ಹೋಗ್ತಿದ್ರು ದೇವಸ್ಥಾನಕ್ಕೆ? ಅಲ್ಲಿಗೆ ಹೋದ ತಕ್ಷಣ ನಮ್ಗೆ ಆ ಶಾಂತಿ ನೆಮ್ಮದಿ ಬರುತ್ತೆ ಅಂತ ಗ್ಯಾರಂಟಿ ಮೇಲೆ ತಾನೇ ಹೋಗ್ತೀವಿ. ಆ ಒಂದು ಕ್ಲಾರಿಟಿ ಇರಬೇಕು ಮನುಷ್ಯನಿಗೆ ಅಂತ ಹೇಳ್ತೀನಿ ಅಷ್ಟೇ. ಆ ಕ್ಲಾರಿಟಿ ಇದ್ದಾಗ 100% ನಾವು ಅನ್ಕೊಳ್ಳೋಂಥದ್ದು ಎಲ್ಲವೂ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ರೆಡಿನಾ? ಓಕೆ, ಓಂಕಾರ ಮಾಡೋಣ. ಎಲ್ಲರೂ ಮಾಡಬೇಕು.
ಸಿ ಎಲ್ಲರೂ ಈ ಟೈಮಲ್ಲಿ ಬೇಕಾದ್ರೆ ಮೈಕ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲ ಈಗ ಬೇಡ ಬಿಡಿ, ನೆಕ್ಸ್ಟ್ ನಾನು ಹೇಳ್ತೀನಿ ಪ್ರೇ ಮಾಡೋ ಟೈಮಲ್ಲಿ ಏನು ಮಾಡಬೇಕು ಅಂತ. ಆ ಟೈಮಲ್ಲಿ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಅದನ್ನ ನೀವು ಯಾವ್ದನ್ನ ಹೇಳ್ತೀರಿ ಅಫರ್ಮೇಷನ್ಸ್ನಾಗಲಿ, ಒಂದು ಏನು ಉದ್ದೇಶಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಹೇಳಿದಾಗ ಆ ಅಫರ್ಮೇಷನ್ಸು ನೀವು ಎಲ್ಲೆಲ್ಲೋ ಇದ್ರೂ ಕೂಡ ಒಂದು ನಮ್ಮ ಯೂನಿವರ್ಸಲ್ಗೆ ರೀಚ್ ಮಾಡಲಿಕ್ಕೆ ಬಹಳ ಅನುಕೂಲ. ಎಲ್ಲರೂ ಈಗ ಒಂದು ಇಲ್ಲೇನು 40 ಜನ ಇದ್ದೀವಿ, ಈ 40 ಜನನು ಒಟ್ಟಿಗೆ ಹೇಳಿದಾಗ ಈಸಿಯಾಗಿ ಯೂನಿವರ್ಸಲ್ಗೆ ರೀಚ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡಿ. ನಾನು ಮೊದಲೇ ಹೇಳಿದ್ದೀನಿ, ಯಾರಿಗೆ ಗೊತ್ತಿದೆ ಗೊತ್ತಿಲ್ಲ, ಅಕಾರ ಉಕಾರ ಮಕಾರ ಈ 3 ತತ್ವದಲ್ಲಿ ಓಂನ ಪಡಿಸ್ಬೇಕು. ಬರೀ ಸುಮ್ಮನೆ ಓಂ ಅನ್ನೋದು ಅಷ್ಟು ಇದು ಒಳ್ಳೇದಲ್ಲ. ಆ ಓ ಅಂ, ಆ ಓ ಮ, ಓಂ ಇದು ಬರಬೇಕು ದಯವಿಟ್ಟು. ಓಕೆ, ಓ ಎಲ್ಲರೂ ಹಾಗೆ ಕಣ್ಮುಚ್ಕೊಂಡಿರಿ. ಎಲ್ಲರೂ ಫೀಲ್ ಮಾಡಿ, ನೀವು ಬರ್ತಿರತಕ್ಕಂಥದ್ನ ಚಿತ್ರಣದ ರೂಪದಲ್ಲಿ ಫೀಲ್ ಮಾಡಿ. ಮೊದಲಿಗೆ ಯಾವುದಾದ್ರೂ ಒಂದು ಪ್ರಶಾಂತವಾದ ಜಾಗದಲ್ಲಿ ನೀವು ಹೋಗಿ ಕೂರ್ತಾ ಇದ್ದೀರಾ, ಫೀಲ್ ಮಾಡಿ. ಯಾವುದಾದ್ರೂ ಒಂದು ಒಳ್ಳೆ ಪ್ರಶಾಂತವಾದ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರೋ ಜಾಗದಲ್ಲಿ ಕೂರ್ತಾ ಇದ್ದೀರಾ, ಫೀಲ್ ಮಾಡಿ. ಅದೇ ರೀತಿ ಈಗ ನೀವು ಯಾವ ಅಫರ್ಮೇಷನ್ಸ್ನ ಬರೆದಿದ್ದೀರಿ ಅದು ಆಲ್ರೆಡಿ ನಡೀತಾ ಇದೆ. ಅದೇ ರೀತಿ ಡೀಪ್ ಆಗಿ ಉಸಿರು ತಗೊಳ್ತಾ ಆ ಅಫರ್ಮೇಷನ್ಸ್ ಆಗಿರೋ ಚಿತ್ರಣವನ್ನ ವಿಜುವಲೈಸೇಷನ್ ಮಾಡ್ತಾ ಇದ್ದೀರಿ. ಉಸಿರನ್ನ ಹೋಲ್ಡ್ ಮಾಡ್ತಾ ಅದು ಆಗಿರತಕ್ಕಂಥ ಆದ ಮೇಲೆ ಹೇಗಿರುತ್ತೆ ನಿಮ್ಮ ಅನುಭವ, ಆ ಖುಷಿ, ಆ ಸಂತೋಷ ನಿಮ್ಮ ಮುಖದ ಮೇಲೆ ಕಾಣಿಸ್ತಾ ಇದೆ. ಉಸಿರು ಬಿಡ್ತಾ ಅದು ಸಕ್ಸಸ್ ಆಗಿರೋದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ರಿ. ಯೂನಿವರ್ಸಲ್ ಅಥವಾ ನಿಮ್ಮ ಇಷ್ಟ ದೇವತೆಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ರಿ ಕೆಲಸ ಆಗಿರೋದಕ್ಕೆ. ಮತ್ತೊಮ್ಮೆ ಡೀಪ್ ಆಗಿ ಉಸಿರು ತಗೋತಾ ಇದ್ದೀರಿ. ಉಸಿರು ತಗೊಳ್ತಾ ಇಮ್ಯಾಜಿನೇಷನ್ ಅಲ್ಲಿ ಇದ್ದೀರಿ. ನೀವು ಕಂಪ್ಲೀಟ್ ಆಗಿ ನಿಮ್ಮ ಅನ್ಕೊಂಡಿರ್ತಕ್ಕಂಥ ಕೆಲಸ ಆಗಿದೆ. ಆದಾಗ ನಿಮ್ಮ ಮುಖದಲ್ಲಿ ಸಂತೋಷ ಹೇಗ್ ಬರುತ್ತೆ, ಆ ಸಂತೋಷ ಈಗ ಬರ್ತಾ ಇದೆ. ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ ಆ ಸಂತೋಷ. ಅದೇ ರೀತಿ ಉಸಿರು ಹೋಲ್ಡ್ ಮಾಡಿ ಕೂಡ ಆ ಸಂತೋಷನ ಎಂಜಾಯ್ ಮಾಡ್ತಾ ಇದ್ದೀರಿ. ಉಸಿರು ಬಿಡ್ತಾ ಕೆಲಸ ಆಗಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀರಿ. ಮತ್ತೊಮ್ಮೆ ಡೀಪ್ ಆಗಿ ಆ ಉಸಿರು ತಗೋತಾ ಇದ್ದೀರಿ. ತಗೊಳ್ತಾ ನೀವೇನ್ ಅನ್ಕೊಂಡಿದ್ರ ಆ ಕೆಲಸ ಆಗಿದೆ ಫೀಲ್ ಮಾಡ್ತಾ ಇದ್ದೀರ. ಹಾಗೆ ಉಸಿರು ಬಿಡ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೊಮ್ಮೆ ಉಸಿರು ಒಳಗೆ ತಗೋತಾ ಇದ್ದೀರಿ. ತಗೊಳ್ತಾ ನಿಮ್ಮ ಅಫರ್ಮೇಷನ್ಸ್ ಏನಿದೆ ಅದನ್ನ ಹೇಳ್ತಾ ಇದ್ದೀರಿ. ಆಗಿದೆ ಅನ್ನೋ ಥರ ನೋಡ್ತಾ ಇದ್ದೀರಿ. ಫೀಲ್ ಮಾಡ್ತಾ ಇದ್ದೀರಿ. ಆ ಸಂತೋಷನ ನಿಮ್ಮ ಮುಖದಲ್ಲಿ ತೋರಿಸ್ತಾ ಇದ್ದೀರಿ. ಆ ಕೆಲಸ ಆದಾಗ ಸಂತೋಷ ಹೇಗಿರುತ್ತೆ ನಿಮ್ಮ ಮುಖದಲ್ಲಿ, ಆ ಮುಖದಲ್ಲಿ ಸಂತೋಷ, ಆ ನಗು ಬರಬೇಕು.
ಉಸಿರು ಮತ್ತೊಮ್ಮೆ ಬಿಡ್ತಾ ಇದ್ರಿ, ಬಿಡ್ತಾ ಕೆಲಸ ಆಗಿರೋದಕ್ಕೆ ಧನ್ಯವಾದ, ಧನ್ಯವಾದ, ಧನ್ಯವಾದಗಳು. ಅದೇ ರೀತಿ ಮತ್ತೊಮ್ಮೆ ಡೀಪ್ ಆಗಿ ಉಸಿರು ತಗೋತಾ ಇದ್ರಿ, ತಗೊಳ್ತಾ ನಿಮ್ಮ ಅಫರ್ಮೇಷನ್ಸ್ ಏನಿದೆ ಅದನ್ನ ಹೇಳ್ಕೋತಾ ಇದ್ದೀರಿ. ಕೆಲಸ ಆಗಿದೆ ಆಲ್ರೆಡಿ ಅನ್ನೋದು ಇಮ್ಯಾಜಿನೇಷನ್ ಅಲ್ಲಿ, ನೀವು ವಿಸುಲೇಷನ್ ಅಲ್ಲಿ ನೋಡ್ತಾ ಇದ್ದೀರಿ. ಆ ಕೆಲಸ ಆದಾಗ ನಿಮ್ಮ ಆಕ್ಟಿವಿಟೀಸ್ ಹೇಗಿರುತ್ತೆ, ಆ ಸಂತೋಷ, ಆ ಖುಷಿ, ನಿಮ್ಮ ಗುರಿ ರೀಚ್ ಆದಾಗ ಆ ಸಂತೋಷ ಹೇಗಿರುತ್ತೆ, ಆ ಸಂತೋಷನ ನೀವು ಆಲ್ರೆಡಿ ಎಂಜಾಯ್ ಮಾಡ್ತಾ ಇದ್ದೀರಿ. ಉಸಿರು ಬಿಡ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಕೈಲಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಉಸಿರು ಹಿಡಿದು ಇಟ್ಕೊಳ್ಳಿ. ಮತ್ತೊಮ್ಮೆ ಡೀಪ್ ಆಗಿ ಉಸಿರು ತಗೋತಾ ಇದ್ದೀರಿ, ತಗೊಳ್ತಾ ಅಫರ್ಮೇಷನ್ಸ್ ಹೇಳ್ಕೋತಾ ಇದ್ದೀರಿ. ಉಸಿರು ಹಿಡಿದಿಟ್ಕೊಂಡಾಗ ನಿಮ್ಮ ಅಫರ್ಮೇಷನ್ಸ್ ಆಲ್ರೆಡಿ ಆಗಿರೋ ತರ ಎಂಜಾಯ್ ಮಾಡ್ತಾ ಇದ್ದೀರಿ, ಆ ಫೀಲ್ ಮಾಡ್ತಾ ಇದ್ದೀರಿ, ಆ ಖುಷಿ ಪಡ್ತಾ ಇದ್ದೀರಿ. ಅದೇ ರೀತಿ ಮತ್ತೊಮ್ಮೆ ಉಸಿರು ತಗೋತಾ ಇದ್ದೀರಿ, ಆ ಉಸಿರು ಹೋಲ್ಡ್ ಮಾಡಿದಿರಿ. ಆ ಅಫರ್ಮೇಷನ್ಸ್ ಆಗಿರೋ ಫೀಲ್ ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ಉಸಿರು ಬಿಡ್ತಾ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಹೇಳ್ಕೊತಾ ಇದ್ದೀರಿ. ಅದೇ ರೀತಿ ನಿಮ್ಮ ಇಷ್ಟ ದೇವತೆ ಅಥವಾ ಯೂನಿವರ್ಸಲ್ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಕಾಣಿಸ್ತಾ ಇದೆ. ಆ ದೇವತೆಗಳಿಂದ ನಿಮ್ಮ ಅಫರ್ಮೇಷನ್ಸ್ ಎಲ್ಲ ಆಗಿರೋದಕ್ಕೆ ಆ ದೇವತೆಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀರಿ. ಆ ದೇವತೆಯಿಂದ ಬರ್ತಾ ಇರತಕ್ಕಂಥ ಗೋಲ್ಡನ್ ರೇಸ್, ಆ ಗೋಲ್ಡನ್ ಕಲರ್ ಬೆಳಕು, ಅದು ನಿಮ್ಮವರೆಗೂ ಬರ್ತಾ ಇದೆ, ಬರ್ತಾ ಇದೆ. ಆ ಬರ್ತಾ ಇರತಕ್ಕಂಥದ್ನ ಎಂಜಾಯ್ ಮಾಡ್ತಾ ಇದ್ರಿ, ತುಂಬಾ ಸಂತೋಷ ಪಡ್ತಾ ಇದ್ರಿ, ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಇಷ್ಟ ದೇವರಿಂದ ಬರ್ತಾ ಇರತಕ್ಕಂಥ ಎನರ್ಜಿ ನಿಮ್ಮ ಬಾಡಿಗೆ ಬಂದ್ ರೀಚ್ ಆಗ್ತಾ ಇದೆ. ಅದನ್ನ ಫೀಲ್ ಮಾಡ್ತಾ ಇದ್ದೀರಿ. ಆ ಎನರ್ಜಿ ನಮ್ಮ ಸುತ್ತಲೂ ಸುತ್ಕೋತಾ ಇದೆ. ಆ ಗೋಲ್ಡನ್ ಎನರ್ಜಿ ಕಂಪ್ಲೀಟ್ ಆಗಿ ನಮ್ಮ ಬಾಡಿನ ಕವರ್ ಮಾಡ್ತಾ ಇದೆ. ನಮ್ಮ ಬಾಡಿಯಲ್ಲಿ ಆ ಶಕ್ತಿ ತುಂಬ್ತಾ ಇದೆ. ನಾವು ಅನ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಮಾಡೋದಕ್ಕಿಂತ ಅತಿ ಹೆಚ್ಚಾಗಿ ನಮಗೆ ಶಕ್ತಿ ತುಂಬ್ತಾ ಇದೆ. ಅದು ಬರ್ತಾ ಇರೋದ್ರಿಂದ ಸಂಪೂರ್ಣವಾಗಿ ನಾವು ಖುಷಿಯಲ್ಲಿದ್ದೇವೆ. ಆ ಎನರ್ಜಿ ಫ್ಲೋ ಆಗ್ತಾ ಇರೋದು ನಿಮ್ಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಆ ಎನರ್ಜಿ ಬಂದಿರೋದು ನಿಮ್ಗೆ ಇನ್ನೂ ತುಂಬಾನೇ 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 ಸಂತೋಷ ಆಗ್ತಾ ಇದೆ. ಅದೇ ರೀತಿ ನಿಮ್ಗೆ ಎಲ್ಲವೂ ಕೆಲಸ ಮಾಡ್ಲಿಕ್ಕೆ ಶಕ್ತಿ ತುಂಬ್ತಾ ಇದೆ ಆ ಎನರ್ಜಿ. ಆ ಎನರ್ಜಿ ಫೀಲ್ ಆಗ್ತಾ ಇದೆ ನಿಮ್ಗೆ. ಆ ಎನರ್ಜಿ ಫೀಲ್ ಆಗ್ತಾ ಇರೋದು ನೀಟಾಗಿ ಗೊತ್ತಾಗ್ತಾ ಇದೆ ನಿಮ್ಗೆ. ಆ ದೇವತೆಗಳಿಗೆ ಆ ಎನರ್ಜಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀರಿ. ಅದೇ ರೀತಿ ನಿಮ್ಮ ಮನೆ ದೇವರು, ನಿಮ್ಮ ಪೂರ್ವಜರು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಆಗ್ಲಿಕ್ಕೆ ಅವರ ಪ್ರೇರಣೆ ಕೂಡ ತುಂಬಾ ಇದೆ ನಿಮಗೆ. ಅದೇ ರೀತಿ ನೀವು ನಿಮ್ಮ ಕೈಗಳನ್ನ ಆಶೀರ್ವಾದದ ಸ್ಥಿತಿಗೆ ತಗೊಂಬನ್ನಿ. ಎಲ್ಲರೂ ತಮ್ಮ ಕೈಗಳನ್ನ ಆಶೀರ್ವಾದ ಮಾಡತಕ್ಕಂಥ ಸ್ಥಿತಿಗೆ ತಗೊಂಬನ್ನಿ. ಇವಾಗ ಇಮ್ಯಾಜಿನ್ ಮಾಡಿ, ನಿಮ್ಮ ಕೈಯಲ್ಲಿರತಕ್ಕಂಥ ಶಕ್ತಿ, ನಿಮಗೆ ಏನು ಆ ದೇವತೆಗಳಿಂದ ಬರ್ತಾ ಇರತಕ್ಕಂಥ ಆ ಗೋಲ್ಡನ್ ಎನರ್ಜಿಗಳು ನಿಮ್ಮ ಕೈಯಿಂದ ಈಗ ಬೇರೆ ಎಲ್ಲರೂ ಬರೆದಿರ್ತಕ್ಕಂಥ ಅಫಾರ್ಮೇಶನ್ಗಳ ಮೇಲೆ ಆ ಆಶೀರ್ವಾದದ ನಿಮ್ಮ ಕೈಗಳಿಂದ ಆ ಗೋಲ್ಡನ್ ಎನರ್ಜಿ ಪ್ರತಿಯೊಬ್ಬರು ಬರೆದಿರ್ತಕ್ಕಂಥ ಅಫಾರ್ಮೇಶನ್ಸ್ ಚೀಟಿ ಮೇಲೆ ಹೋಗ್ತಾ ಇದೆ. ಆ ಎನರ್ಜಿ ನಿಮ್ಮ ಕೈಯಿಂದ ಆಚೆ ಹೋಗ್ತಾ ಇರೋದು ಫೀಲ್ ಆಗ್ತಾ ಇದೆ ನಿಮ್ಗೆ. ಆ ವೈಬ್ರೇಷನ್ ಫೀಲ್ ಆಗ್ತಾ ಇದೆ. ಅದನ್ನ ಫೀಲ್ ಮಾಡ್ತಾ ಇದ್ದೀರಿ ನೀವು.
ನೀವು ತುಂಬಾ ಖುಷಿ ಖುಷಿಯಾಗಿ ಎಲ್ಲರ ಅಫರ್ಮೇಶನ್ ಸಕ್ಸಸ್ ಆಗಲಿ ಅಂತ ಪ್ರತಿಯೊಬ್ಬರು ಆಶೀರ್ವದಿಸ್ತಾ ಇದ್ದೀರಿ. ಪ್ರತಿಯೊಬ್ಬರು ಎಲ್ಲರ ಅಫರ್ಮೇಶನ್ಸ್ ಸಕ್ಸಸ್ ಆಗಲಿ, ಎಲ್ಲರ ಅನ್ಕೊಂಡಿರ್ತಕ್ಕಂಥ ಬೇಡಿಕೆಗಳು ಈಡೇರಲಿ ಅಂತ ಆ ದೇವತೆಗಳ ಹತ್ರ ಎನರ್ಜಿ ತಗೊಂಡು ನಿಮ್ಮ ಎನರ್ಜಿನ ಆ ಅಫರ್ಮೇಶನ್ಸ್ಗಳಿಗೆ ಕೊಡ್ತಾ ಇದ್ದೀರಿ. ಆ ಕೊಡ್ತಾ ಆ ಸಂತೋಷ ನಿಮ್ಮಲ್ಲಿ ಫೀಲ್ ಆಗ್ತಾ ಇದೆ. ನಾನು ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ, ನನ್ನ ಆ ಇಷ್ಟ ದೇವರಿಂದ ತಗೊಂತಾ ಇರತಕ್ಕಂಥ ಎನರ್ಜಿ ಪ್ರತಿಯೊಬ್ಬರ ಒಂದು ಕಷ್ಟಕ್ಕೆ, ಪ್ರತಿಯೊಬ್ಬರ ಒಂದು ಅಫರ್ಮೇಶನ್ಸ್ ಸಕ್ಸಸ್ ಆಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ನಾನು ಕೂಡ ಒಬ್ಬರಿಗೆ ಎನರ್ಜೈಸ್ ಮಾಡಬಲ್ಲೆ, ನನ್ನ ಕಡೆಯಿಂದಾನು ಅವ್ರಿಗೆ ಒಳ್ಳೇದಾಗತ್ತೆ ಅನ್ನೋದು ನೀವು ತುಂಬಾನೇ ಡೈರೆಕ್ಟ್ ಆಗಿ ವಿಜುವಲೈಸೇಷನ್ ಮಾಡ್ತಾ ನಿಮ್ಮ ಕೈಯಿಂದ ಆ ಎನರ್ಜಿ ಹೋಗ್ತಾ ಇರೋದು ಫ್ಲೋ ಕಾಣಿಸ್ತಾ ಇದೆ ನಿಮಗೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ, ಎಲ್ಲರಿಗೂ ಎಲ್ಲ ಅಫರ್ಮೇಶನ್ಸು ಕಂಪ್ಲೀಟ್ ಆಗಿ ಫುಲ್ ಆಗಲಿ ಅಂತ ಬಯಸ್ತಾ, ನಾವು ಪ್ರತಿಯೊಬ್ಬರ ಅಫರ್ಮೇಶನ್ಗೂ ಕೂಡ ಎನರ್ಜಿ ಕೊಡ್ತಾ ಇದ್ದೀವಿ. ಫೀಲ್ ಮಾಡ್ತಾ ಇದ್ದೀರಾ ನಿಮ್ಮ ಕೈಗಳಿಂದ ಆ ಎನರ್ಜೀಸ್, ಎಲ್ಲರ ಒಂದು ಅಫರ್ಮೇಶನ್ ಚೀಟಿಗಳ ಮೇಲೆ ಎಲ್ಲರ ಅಫರ್ಮೇಶನ್ಸ್ ಎನರ್ಜೈಸ್ ಮಾಡಬೇಕು ಅಂತ ಇಟ್ಟಿರ್ತಕ್ಕಂಥ ಡಿವೈನ್ ಪ್ರಾಪರ್ಟಿಗಳ ಮೇಲೆ ನಿಮ್ಮ ಎನರ್ಜಿ ಫ್ಲೋ ಆಗ್ತಾ ಇರೋದು ನಿಮ್ಮ ಕಣ್ಣಿಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಕ್ಲೀನಾಗಿ ಆ ಫೀಲ್ ಆಗ್ತಾ ಇದೆ. ನಿಮ್ಮ ಕೈಯಿಂದ ಹೋಗ್ತಾರೆ ಆ ವೈಬ್ರೇಷನ್ಸ್ ಕೂಡ ನಿಮಗೆ ಕ್ಲೀನಾಗಿ ಫೀಲ್ ಆಗ್ತಾ ಇದೆ. ಅದೇ ರೀತಿ ಬೇರೆಯವ್ರು ಕಳಿಸ್ತಾ ಇರತಕ್ಕಂಥ ಎನರ್ಜಿ ನಿಮಗೂ ಬರ್ತಾ ಇರೋದು ಕೂಡ ಫೀಲ್ ಆಗ್ತಾ ಇದೆ. ನೀವು ಕೊಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಎನರ್ಜಿ ಕೊಡ್ತಾ ಇರತಕ್ಕಂಥದ್ದು, ಒಬ್ಬರಿಗೆ ನೀವು ಒಬ್ರಿಗೆ ಕೊಡ್ತಾ ಇದ್ದೀರಿ, ಎಲ್ಲರೂ ನಿಮಗೆ ಕೊಡ್ತಾ ಇದ್ದಾರೆ. ಆ ಎನರ್ಜಿ ಕೂಡ ನಿಮ್ಗೆ ತುಂಬಾನೇ ಫೀಲ್ ಆಗ್ತಾ ಇದೆ. ನಿಮ್ಮ ಬಾಡಿಯಲ್ಲಿ ಒಂದು ಒಳ್ಳೆ ಎನರ್ಜಿ ವೇವ್ ರೀಚ್ ಆಗ್ತಾ ಇದೆ. ನಿಮ್ಗೆ ಆ ಫೀಲಿಂಗ್ ಕಾಣಿಸ್ತಾ ಇದೆ. ನಿಮ್ಮ ದೇಹವೆಲ್ಲ ಫುಲ್ಲು ಫ್ರೆಶ್ ಆಗಿ ಫೀಲ್ ಆಗ್ತಾ ಇದೆ. ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತಾ ಇದ್ದೀರಿ, ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತಾ ಇದ್ದೀರಿ. ನಿಮ್ಗೆ ಎಲ್ಲ ನಿಮ್ಮ ಅಫರ್ಮೇಶನ್ಸ್ ಏನಿದೆ ಕಂಪ್ಲೀಟ್ ನಿಮ್ಗೆ ನೆರವೇರ್ತಾ ಇದೆ. ಆ ಎನರ್ಜಿ, ಅಷ್ಟು ಎನರ್ಜಿ ಫ್ಲೋ ನಿಮ್ಮ ಮೇಲೆ ಬರ್ತಾ ಇದೆ, ನಿಮ್ಮ ಅಫರ್ಮೇಶನ್ಸ್ ಮೇಲೆ ಬರ್ತಾ ಇದೆ, ನಿಮ್ಮ ಡಿವೈನ್ ಪ್ರಾಪರ್ಟೀಸ್ ಮೇಲೆ ಬರ್ತಾ ಇದೆ. ಆ ಎನರ್ಜಿ ರೀಚ್ ಆಗಿ ಎಲ್ಲವೂ ರೀಚಾರ್ಜ್ ಆಗ್ತಾ ಇದೆ. ಎಲ್ಲ ಪ್ರಾಪರ್ಟೀಸ್ ಕೂಡ ನಿಮ್ಗೆ ಎನರ್ಜೈಸ್ ಆಗ್ತಾ ಇದೆ. ಎಲ್ಲ ಅಫರ್ಮೇಶನ್ಸ್ ಕೂಡ ನಿಮ್ಗೆ ಸಕ್ಸಸ್ ಆಗ್ತಾ ಇದೆ. ಅದು ನಿಮ್ಗೆ ಕಾಣಿಸ್ತಾ ಇದೆ. ಆಲ್ರೆಡಿ ಆಗಿರೋಂಥದ್ದು ನಿಮ್ಗೆ ನಿಮ್ಮ ಗುರುತಿಗೆ ಬರ್ತಾ ಇದೆ. ಆ ಸಂತೋಷ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಹಾಗೆ ನಮಸ್ಕಾರ ಮುದ್ರೆಗೆ ಬನ್ನಿ. ಆ ಯೂನಿವರ್ಸಲ್ ಇಂದ ನನಗೆ ಸಿಕ್ಕಿರತಕ್ಕಂಥ ಎನರ್ಜಿಯಿಂದ ನಾನು ಮತ್ತೊಬ್ಬರಿಗೆ, ಎಲ್ಲರಿಗೂ ಒಳ್ಳೇದು ಮಾಡೋದಕ್ಕೆ, ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದೀನಿ. ಈ ಎನರ್ಜಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಅಂತ ಕೃತಜ್ಞತೆ ಅರ್ಪಿಸ್ತಾ ಇದ್ದೀವಿ. ಆ ಯೂನಿವರ್ಸಲ್ಗೆ ಈ ಎನರ್ಜಿ ನನಗೆ ಕೊಟ್ಟಿದ್ದಕ್ಕೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಾ ಇದ್ದೀವಿ. ಎಲ್ಲರೂ ನಿಮ್ಮ ಕೈಗಳನ್ನು ಉಜ್ಕೊಳ್ತಾ, ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ತಾಯಿಯ ದರ್ಶನ ಮಾಡಿ. ಒಂದು 2 ನಿಮಿಷ ಒಂದು ಕಾಮ್ನೆಸ್ನ ಫೀಲ್ ಮಾಡಿ. ನೀವು ಇಷ್ಟೊತ್ತು ಏನು ಎನರ್ಜಿ ತಗೊಂಡಿದ್ದೀರಿ, ಮತ್ತೊಬ್ಬರಿಗೆ ಎನರ್ಜಿ ಕೊಟ್ಟಿದ್ದೀರಿ, ಆ ಒಂದು ಕಾಮ್ನೆಸ್ನ ಫೀಲ್ ಮಾಡಿ. ಶ್ರೀ ಗುರುಭ್ಯೋ ಎಲ್ಲರೂ ನಿಮ್ಮಲ್ಲಿ ಇಟ್ಕೊಂಡಿರ್ತಕ್ಕಂಥ ನೀರ್ ಬಾಟ್ಲನ್ನ ಅಥವಾ ನೀರ್ ಗ್ಲಾಸ್ನ ಕೈಗೆ ತಗೊಳ್ಳಿ. ಈಗ ಮತ್ತೊಮ್ಮೆ ಆ ನೀರಿಗೆ ನಿಮ್ಮ ಆ ಎನರ್ಜಿ ಕೊಡ್ತಾ ಇದ್ದೀರಾ. ನಿಮ್ಮ ಅಫರ್ಮೇಶನ್ಸ್ ಏನಿದೆ ಅದೆಲ್ಲ ಸಕ್ಸಸ್ ಆಗಿರೋದನ್ನ ಆ ನೀರಿಗೆ ಹೇಳ್ಕೊತಾ ಇದ್ದೀರಿ. ಇದೇ ಶಾಂತ ಚಿತ್ತ ಮನಸ್ಸಿನಿಂದಾನೇ ಆ ನೀರಿಗೂ ಕೂಡ ತುಂಬಾನೇ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಾ ಇದ್ದೀರಿ. ಆ ನೀರಿಗೆ ನಿಮ್ಮ ಕೈಲಿರ್ತಕ್ಕಂಥ ಎನರ್ಜಿನ ಫುಲ್ ಮಾಡ್ತಾ ಇದ್ದೀರಿ.
ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಆ ಇಮ್ಯಾಜಿನೇಷನ್ ನಿಮ್ಮ ಕೆಲಸ ಆಗಿದೆ, ಆ ಕೆಲಸ ಆದಾಗ ನಿಮ್ಮ ಸಂತೋಷ ಎಷ್ಟಿರುತ್ತೆ, ಆ ಸಂತೋಷನ ಫೀಲ್ ಮಾಡ್ತಾ ಇದ್ದೀರಿ, ಆ ಖುಷಿನ ಫೀಲ್ ಮಾಡ್ತಾ ಇದ್ದೀರಿ, ಆ ಸೆಲೆಬ್ರೇಷನ್ನ ಫೀಲ್ ಮಾಡ್ತಾ ಇದ್ದೀರಿ. ಆ ಶಕ್ತಿ ದೇವತೆಗಳಿಂದ ನಿಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಬ್ಲೆಸ್ಸಿಂಗ್ಸ್ ಏನಿದೆ, ಆ ಬ್ಲೆಸ್ಸಿಂಗ್ಸ್ ನ ಫೀಲ್ ಮಾಡ್ತಾ ಇದ್ದೀರಿ. ಅದು ನಿಮ್ಮ ವಾಟರ್ಗೆ, ನಿಮ್ಮಲ್ಲಿರತಕ್ಕಂಥ ನೀರಿಗೆ ಆ ಎನರ್ಜಿ ಕೊಡ್ತಾ ಇದ್ದೀರಿ. ಎಲ್ಲರೂ ಆ ನೀರನ್ನ ಸ್ವಲ್ಪ ಕುಡೀರಿ. ಪೂರ್ತಿ ಕುಡಿಲಿಕ್ಕಾದ್ರೂ ಕುಡಿಬೋದು, ತೊಂದರೆ ಇಲ್ಲ. ಆ ನೀರನ್ನ ತಗೊಳ್ಳಿ. ಓಕೆ, ಹೇಗಿದೆ ಸರ್ ಫೀಲಿಂಗ್ಸ್? ಅನುಭವನೇ ಅನುಭವನೇ ಅನುಭವ ಗುರುಜಿ. ಅದ್ಭುತವಾಗಿತ್ತು ಅವ್ನು ಗುರುಜಿ. ನಾವು ಬೇರೆಯವ್ರ ಬ್ಲೆಸ್ಸಿಂಗ್ ನಮಗ್ ಅವ್ರು ಮಾಡ್ತಾ ಇದಾರೆ. ಅದ್ಭುತವಾಗಿತ್ತು. ಇದನ್ನ ಬಹಳ ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ನಾವು ಬೇರೆಯವ್ರಿಗೆ ಮಾಡ್ತಾ ಇರೋದು, ನೀರ್ ಮಾಡ್ತಾ ತುಂಬಾ ಇರೋದು ಸ್ವೀಟ್ ಆಗಿತ್ತು. 100% ಸ್ವೀಟ್ ಬರುತ್ತೆ. ನಿಮ್ಮ ಮನೆ ನೀರೇ ವಾಟರ್ ಮ್ಯಾನಿಫೆಸ್ಟೇಷನ್ ತುಂಬಾ ಸ್ವೀಟ್ ವಾಟರ್ ಆಗಿತ್ತು. ಮ್ಯಾನಿಫೆಸ್ಟೇಷನ್ ಅಂದ್ರೆ ಇದೆ. ಪ್ಲಸ್ ನಮ್ಮ ಇನ್ನೊಂದು ಹೇಳ್ತೀನಿ, ಎಲ್ಲರೂ ಬರೀ ರಿಸೀವರ್ ಆದ್ರೆ, ರಿಸೀವರ್ ಆಗೋದ್ಕಿಂತ ಗೀವರ್ ಆದಾಗ ಸಿಗೋ ಸಂತೋಷ ಇದೆಯಲ್ಲ, ಆ ಖುಷಿ ಇದೆಯಲ್ಲ, ಗೀವರ್ ಆದಾಗ ನಿಮ್ಮ ಒಂದು ಎನರ್ಜಿನ ನೀವು ಇನ್ನೊಬ್ರಿಗೆ ಕೊಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಿಲ್ಟ್ ಆಗತ್ತಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಎಷ್ಟು ನಾವು ಬಯಸ್ತೀವಿ, ಅದಕ್ಕಿಂತ 100 ಪಟ್ಟು ನಮಗೂ ಒಳ್ಳೇದಾಗ್ಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ. ಹೌದಲ್ಲ? ಎಸ್ ಗುರುಜಿ, ಎಸ್ ಗುರುಜಿ. ಸೊ ಒಳ್ಳೆ ಫೀಲಿಂಗ್ ಸಿಕ್ಕಿದೆ ಅನ್ಕೊಂತೀನಿ. ಹೌದು ಸರ್, ಖಂಡಿತ. ನಾವು ಬೇರೆಯವ್ರಿಗೆ ಬ್ಲೆಸ್ಸಿಂಗ್ ಮಾಡೋದು ಬಹಳ ಅದ್ಭುತವಾಗಿತ್ತು. ಅದು ನಮ್ ಕೈಯಿಂದ ನಾವು ಮಾಡಿದಾಗ ನಮ್ ಕೈಯಿಂದ ಹೋಗ್ತಾ ಇದೆ ಅಂತ ಅನುಭವ ಬಹಳ ಅದ್ಭುತವಾಗಾಯ್ತು. ನೋಡಿ, ಯಾರು ಪರ್ಫೆಕ್ಟ್ ಆಗಿ ಇಮ್ಯಾಜಿನೇಷನ್ ಅವ್ರಿಗೆ ಆ ಇಮ್ಯಾಜಿನರಿ ಸ್ಕಿಲ್ ಇದೆ, ಆ ಇಮ್ಯಾಜಿನ್ ಮಾಡತಕ್ಕಂತ ಶಕ್ತಿ ಯಾರಿಗೆ ಹೆಚ್ಚಾಗಿದೆ ಅವ್ರಿಗೆ 100% ಹೇಳ್ತೀನಿ, ನೀವೇನ್ ಇವತ್ತು ಈಗ ಪ್ರೇಯರ್ ಅಲ್ಲಿ ಮಾಡಿದಿರಿ, ನೀವೇನ್ ಅಫರ್ಮೇಶನ್ಸ್ ಮಾಡಿದಿರಿ, ಎಲ್ಲವೂ 100% ಸಕ್ಸಸ್ ಆಗತ್ತೆ. ಬೆರಳು ಸರ್, ತುದಿ ಒಳಗೆ ಕಡಿಮೆ ಆಯ್ತು. ಸರಿ, ತುಂಬಾ Sir, ತಲೆನೋವ್ತಾ ಇತ್ತು ಸರ್, ನನ್ಗೆ ತಲೆನೋವು full ಕಡಿಮೆ ಆಯ್ತು. ಪ್ರತಿ ಒಂದಕ್ಕೂ ನಾನು ಹೇಳ್ತೀನಲ್ಲ, ಇವಾಗ ಒಂದು ಸಜೆಷನ್ ಕೊಡ್ತೀನಿ ನಿಮ್ಗೆ. ನೋಡಿ, ಇರೋದೇ 4 ವಿಧಾನದ ಮ್ಯಾನಿಫೆಸ್ಟೇಷನ್. ಇದನ್ನ ದೊಡ್ಡದಾಗಿ ಎಳ್ಕೊಂಡೋಗಿ ದೊಡ್ಡದಾಗಿ ಹೇಳೋದು ಬೇರೆ ವಿಚಾರ. ಅದಕ್ಕಿಂತ ಸಿಂಪಲ್ ಆಗಿ ಹೇಳ ಮ್ಯಾನಿಫೆಸ್ಟೇಷನ್. ನೀವೀಗ ಏನು ಬರ್ದಿದ್ದೀರಿ, ಇದನ್ನ ಎಲ್ಲರೂ ಈ ಮುಗಿದ್ಮೇಲೆ ದಯವಿಟ್ಟು ಇದನ್ನ ಬರ್ನ್ ಮಾಡಿ ಅದನ್ನ ಗುರುಗಳೇ ಹೇಳಿ ಸರ್. ಗುರುಗಳೇ ಎಲ್ಲ ಸರಿ ಗೋಳೆ ನಮ್ ಮೆನ್ಸ್ಗೆ ಟ್ರ್ಯಾಕ್ ಮಾಡಿ ಗೋಳೆ ಬೆಟ್ಟ ಹತ್ತೋದು ಟ್ರ್ಯಾಕಿಂಗ್. ಅರ್ಥ ಆಗಿಲ್ಲ ಸರ್. ಥ್ಯಾಂಕ್ ಯು. ಟ್ರ್ಯಾಕಿಂಗ್ ಹೇಳ್ತಿದ್ದಾರೆ ಸರ್ ಅವರು. ಟ್ರ್ಯಾಕಿಂಗ್ ಮಾಡಿ ಟ್ರೆಕ್ಕಿಂಗ್ ಮಾಡೋಣ. ನೆಕ್ಸ್ಟ್ ಶಿವರಾತ್ರಿ ಗ್ಯಾರಂಟಿ ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ಯಾರು ನಮ್ಮಲ್ಲಿ ಅಲ್ಲಿವರೆಗೂ ಕನೆಕ್ಟಿವಿಟಿಲಿ ಇರ್ತೀರಿ, ನೆಕ್ಸ್ಟ್ ಶಿವರಾತ್ರಿಗೆ ಅದೇ ಆ ಶಿವಪ್ಪನ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಕಂಪ್ಲೀಟ್ ಆಗಿ ಒಂದು ಪ್ಯಾಕೇಜ್ ಅಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಆ ಶಿವರಾತ್ರಿಯ ಮಹತ್ವವನ್ನು ತೋರಿಸ್ತೀವಿ. ಫ್ರೀ ಆಫ್ ಕಾಸ್ಟ್ ಅಲ್ಲಿ, ಪೇಮೆಂಟ್ ಅಲ್ಲ, ಬರೆದಿಟ್ಕೊಳ್ಳಿ. ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನನ್ನ ಕಡೆಯಿಂದ ಒಂದು ಸೇವೆ ಖಂಡಿತವಾಗ್ಲೂ ಕೊಡ್ತೀನಿ. ಓಕೆ ಸರ್, ಅದು ಎಲ್ಲರಿಗೂ ಬ್ಲೆಸ್ಸಿಂಗ್ಸ್ ಮಾಡುವಾಗ ಹಾ ಮೇಡಮ್, ತುದಿ ಬೆರಳುಗಳಿಂದ ಏನೋ ಒಂಥರ ಜುಮ್ ಜುಮ್ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಅದು 100% ಆಗತ್ತೆ. ನೀವು ಅದೇ ಬೇರೆಯವ್ರು ಮಾಡ್ತಾ ಇರೋದು ಆ ಒಂದು ಎನರ್ಜಿ ಬ್ಲೆಸ್ಸಿಂಗ್ಸ್ ನ ನೀವು ರಿಸೀವ್ ಮಾಡುವಾಗ ಹೇಗಿತ್ತು ಎನರ್ಜಿ? ಆ ತರ ಏನು ಗೊತ್ತಾಗ್ಲಿಲ್ಲ ಸರ್ ನನ್ಗೆ. ನೀವು ಒಟ್ಟು feel ನನ್ನಿಂದ ಮಾಡಿಲ್ಲ ಹೋಗ್ತಾ ಅಷ್ಟೇ. ಇರೋ ಅನ್ಸುತ್ತೆ. ಸರ್ ನೋಡಿ, ಎಲ್ಲ ಹೇಳಿ ಸರ್. ನನಗೆ ಇದು ಸರ್, ನಿಮ್ ವಾಯ್ಸ್ ನಿಜವಾಗ್ಲೂ ಏನು ಕೇಳಿಸ್ತಾ ಇಲ್ಲ ಸರ್, ದಯವಿಟ್ಟು. ಹೌದ್ರಾ? ನನಗೆ ಇದು ಹೊಸ ಮೊದಲನೇ ಸರಿ ಹೋಗ್ಬಿಟ್ಟಿದೆ. ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ತುಂಬಾ ಸಂತೋಷ ಗುರುಗಳೇ, ನಿಮ್ಮ ಆಶೀರ್ವಾದದಿಂದ ಸರ್, ನನ್ನ ಆಶೀರ್ವಾದ ಅನ್ನೋದಕ್ಕಿಂತ ನನ್ನ ತಾಯಿಯ ಆಶೀರ್ವಾದ ಸರ್ ಇದು.
ನನ್ನ ಆಶೀರ್ವಾದ ಹೌದು ಅನ್ಲಿಕ್ಕೆ ಹೌದು ಏನೂ ಇಲ್ಲ. ಗುರುಗಳೇ. ನನ್ನ ತಾಯಿ ಏನ್ ಪ್ರೇರಣೆ ಕೊಡ್ತಾಳೆ ನಾನು ಅದನ್ನೇ ಮಾಡತಕ್ಕಂಥದ್ದು. ನೋಡಿ, ಈ ಎನರ್ಜಿ ನಾವು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಅಂತಲ್ಲ, ನೀವು ಪ್ರತಿ ದಿನ ಇದನ್ನ ಇಮ್ಯಾಜಿನೇಷನ್ ಅಲ್ಲಿ ಮಾಡ್ಕೊಂಡ್ರು 100% ನೀವು ಇನ್ನೊಬ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಬಹಳ ಈಸಿ. ನೀವು ಇನ್ನೊಬ್ರಿಗೆ ಶಕ್ತಿ ಕೊಡ್ಬೇಕು ಅಂದ್ರೆ ಫಸ್ಟ್ ನಿಮ್ಗೆ ಒಳ್ಳೇದಾಗಿರ್ಬೇಕಲ್ವಾ? ಆ ಹೌದು ಹೌದು ಗುರುಗಳೇ. ಒಳ್ಳೇದಾಗೋದಕ್ಕೋಸ್ಕರನೇ ಈ ಒಂದು ಪ್ರೇಯರ್. ನಿಮ್ಗೆ ಇನ್ನೊಬ್ರಿಗೆ ಶಕ್ತಿ ಕೊಡ್ತೀರಿ ಅಂತ ಅಂದ್ರೆ ಫಸ್ಟ್ ನಿಮ್ಗೆ ಆ ಶಕ್ತಿ ಬಂದಿದೆ ಅಂತ ಅರ್ಥ. ಫಸ್ಟ್ ಅದನ್ನ ರಿಸೀವ್ ಮಾಡಿ ಮತ್ತೊಬ್ಬರಿಗೆ ಕೊಡತಕ್ಕಂಥದ್ದು ಅಂತ. ಇನ್ನೊಬ್ರಿಗೆ ಕೊಡಕೊಳ್ತಿದೀವಿ ಅಂದಾಗ ನಮ್ಗೆ ಆ ಎನರ್ಜಿ 100% ಬಂದೇ ಬರುತ್ತೆ. ನಾನು ಹೇಳ್ತೀನಿ, ಎಷ್ಟು ಕೊಡೋರು ಇರ್ತಾರೆ ಅವ್ರಿಗೆ ಅಷ್ಟೇ ಭಗವಂತ ಕೊಟ್ಟೇ ಕೊಡ್ತಾನೆ ಅಂತ ಪ್ರತಿ ಒಂದು ವಿಚಾರದಲ್ಲೂ ಹೇಳ್ತೀನಿ. ನೀವು ಕೊಡಕ್ ಶಕ್ತಿ ನಿಮ್ಗೆ ಬಂದಿದೆ ಅಂತ ಹೇಳಿದ್ರೆ ಭಗವಂತ ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ತಾರೆ ಅಂತ ಅರ್ಥ. ಇಟ್ಟೇ ಇಡ್ತಾರೆ. ಸದ್ಯ ಕಾಲದ ಎಂಥವ್ರಿಗೂ ನೋಡಿ, ಎಂಥ ರಾಜ ಮಹಾರಾಜರಿಗೂ ತಪ್ಪಿದ್ದಲ್ಲ ಯಾವುದೇ ಸಮಸ್ಯೆ. ಸಮಸ್ಯೆ ಅನ್ನೋದು ಮನುಷ್ಯನಿಗೆ ಇದ್ದೇ ಇರುತ್ತೆ. ಬಟ್ ನಾವು ಅದನ್ನ ಸುಮ್ಮನೆ ಬಂಡೆ ಮಾಡ್ಕೊತಾ ಇದೀವಿ. ನೀವೀಗ ಏನು ಇಮ್ಯಾಜಿನ್ ಮಾಡಿದ್ರಿ, ಏನು ನೀವು ಪ್ರೇ ಮಾಡಿದ್ರಿ, ಈ ನೆಕ್ಸ್ಟ್ ನೀವು ಸಣ್ಣ ಪುಟ್ಟ ಏನು ನೀವು ಮ್ಯಾನಿಫೆಸ್ಟೇಷನ್ಗಳು ಮಾಡ್ಕೊಂಡಿದ್ದೀರಿ, ಅದು ನೆಕ್ಸ್ಟ್ ಮಂತ್ ನಾನು ಇದೇ ಅಮಾವಾಸ್ಯೆಯಲ್ಲಿ ನೀವೇ ಹೇಳ್ತೀರಿ ಅದು ಎಷ್ಟು ಮಟ್ಟಿಗೆ ಆಗಿದೆ ಇಲ್ಲ ಅಂತ. ನಿಮ್ಮ ಬಾಯಿಂದನೇ ಕೇಳಲಿಕ್ಕೋಸ್ಕರ ಕಾಯ್ತಾ ಇರ್ತೀನಿ ಸರ್ ನಾನು. ಥ್ಯಾಂಕ್ ಯು. ಓಕೆ ಸರ್. ಇದನ್ನ ಮುಗಿದ್ಮೇಲೆ ಇದನ್ನ ಬರ್ನ್ ಮಾಡಿ ನಿಮ್ಮ ಅಫರ್ಮೇಶನ್ಸ್ ಏನಿದೆ, ಚಂದ್ರ ಇವತ್ತು ಕಾಣಲ್ಲ, ಸೊ ಆಕಾಶ ನೋಡ್ತಾ ಆ ನಿಮ್ಮ ಇಷ್ಟ ದೇವರುಗಳು ಯಾರಿದ್ದಾರೆ ಅದನ್ನ ನೆನ್ಸ್ಕೊಳ್ತಾ ಅದನ್ನ ಯಾವ್ದಾದ್ರು ಗಿಡದ ಬುಡಕ್ಕೆ ಅಥವಾ ಮರದ ಬುಡಕ್ಕೆ ಯಾರು ತುಳಿದಿರತಕ್ಕಂಥ ಜಾಗಕ್ಕೆ ಹಾಕಿದಾಗ ಈ ಅಫರ್ಮೇಶನ್ಸ್ ಆಲ್ರೆಡಿ ನಿಮ್ಮ ಯೂನಿವರ್ಸಲ್ಗೆ ಎಲ್ಲರ ಅಫರ್ಮೇಶನ್ಸ್ ರೀಚ್ ಆಗಿದೆ. 100% ಹೇಳ್ತೀನಿ, ರೀಚ್ ಆಗಿದೆ. ಬಟ್ ಇದು ಪ್ರಾಕ್ಟಿಕಲ್ ಆಗಿ ನಾವು ಮಾಡೋಂಥದ್ದು ಒಂದು ಗಿಡದ ಬುಡಕ್ಕೋ ಒಂದು ಮರದ ಬುಡಕ್ಕೋ ಹಾಕಿದಾಗ ಆ ಮುಖೇನ ಕೂಡ ಎಲ್ಲ ಅಫರ್ಮೇಶನ್ಸ್ ರೀಚ್ ಆಗತ್ತೆ ಅಂತ. ಓಕೆನಾ? ಯಾರಿಗೆಲ್ಲ ಯಥೇಚ್ಛವಾಗಿ ನಿಮ್ಮ ಅನುಭವಗಳಾಗಿದೆ ಹೇಳ್ಕೋಬಹುದು. ಸರ್ ನನಗೆ ತಲೆ ನೋವ್ತಾ ಇತ್ತು, ತುಂಬಾ ತಲೆ ನೋವ್ತಾ ಇತ್ತು ಸರ್. ತಲೆ ಓಕೆ ನೋವು ಕಡಿಮೆ ಆಗೋದಿಲ್ಲ. ಮತ್ತೆ ಓಕೆ, ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ನೀರು ತುಂಬಾ ಸ್ವೀಟ್ ಅನಿಸ್ತಾ ಇತ್ತು ನನ್ಗೆ. ಸೂಪರ್ ಮ್ಯಾಮ್. ತುಂಬಾನೇ ತುಂಬಾ ತುಂಬಾ ಚೆನ್ನಾಗಾಯ್ತು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಸರ್. ಆಗುತ್ತೆ. ಥ್ಯಾಂಕ್ ಯು ಸೊ ನೀವು ಫಸ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇರಬೇಕು. ಫಸ್ಟ್ ರಿಸೀವ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಎಲ್ಲವೂ ಆಗತ್ತೆ. ಓಕೆ. ಇನ್ನೂ ಇದೆ ಮೇಡಮ್, ಇದರಲ್ಲಿ ಥ್ಯಾಂಕ್ ಯು. ಇನ್ನೂ ತುಂಬಾ ವಿಧಾನಗಳಿದೆ. ಪ್ರತಿಯೊಬ್ಬರ ಮನಸ್ಥಿತಿನೂ ಬದಲಾಯಿಸತಕ್ಕಂಥ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಇದರಲ್ಲಿ. ನಾನೇನ್ ದೊಡ್ಡ ಹೆಚ್ಚು ಅಂತಲ್ಲ, ಯಾರೇನ್ ಹೆಚ್ಚು ಅಂತಲ್ಲ, ಎಲ್ಲಾ ಮನುಷ್ಯನಲ್ಲೂ ಆ ಒಂದು ಎನರ್ಜಿ 100% ಇದೆ. ಅದನ್ನ ನಾವು ಕೊಡೋದಕ್ಕೆ ರೆಡಿ ಆಗ್ಬೇಕು. ಓಕೆ ಫೈನ್. ಎಲ್ಲರಿಗೂ ಧನ್ಯವಾದ. ಶುಭರಾತ್ರಿ. ಎಲ್ಲರ ಅಫರ್ಮೇಶನ್ಸ್ ಬೇಗ ರೀಚ್ ಆಗಲಿ ಅಂತ ನನ್ನ ತಾಯಿ ಹತ್ರ ಬೇಡ್ಕೊಂತೀನಿ. ಎಲ್ಲ ಅಫರ್ಮೇಶನ್ಸ್ 100% ನೆಕ್ಸ್ಟ್ ಅಮಾವಾಸ್ಯೆ ಅಷ್ಟೊತ್ತಿಗೆ ನೀವು ಏನು ಅನ್ಕೊಂಡಿದ್ರಿ ಅದು ಕೆಲಸ ಆಗತ್ತೆ ಅಂತ ಹೇಳ್ತಾ ಸರ್ ಹೇಳಿ ಸರ್ ಸರ್. ಈಗಲೇ ಬಂದ್ ಮಾಡಿ ಹಾಕ್ಬೇಕು ಸರ್. ಹಾಕಿ ಸರ್, ಬಂದ್ ಮಾಡಿ ಹಾಕಿ. ಕ್ಲೋಸ್ ಆದ್ಮೇಲೆ ಹೋಗಿ ಗುರುಗಳೇ, ಹೇಳಿ ಸರ್. ಕರ್ಪೂರದಲ್ಲಿ ಬರ್ನ್ ಮಾಡ್ಬೇಕಾ? ಸರ್ ನೀವು ದೀಪದಲ್ಲಿ ಕ್ಯಾಂಡಲ್ ಅಥವಾ ದೀಪದಲ್ಲಿ ಬರ್ನ್ ಮಾಡಿದ್ರು ನಡೆಯುತ್ತೆ. ನಾವು ಮಾಡ್ತಾ ಇರೋದು ಒಂದೇ, ಇದನ್ನ ನೇಚರ್ಗೆ ಅರ್ಪಿಸ್ತಾ ಇದೀವಿ. ನಮ್ಮ ಅಫರ್ಮೇಶನ್ಸ್ ರೀಚ್ ಆಗ್ಲಿಕ್ಕೆ ಅನುಕೂಲ ಆಗತ್ತೆ. ನಮ್ಮ ನೇಚರ್ಗೆ ಇದನ್ನ ಅರ್ಪಿಸ್ತಾ ಇದೀವಿ ಅಂತ ಹೇಳ್ತಾ ಇರೋದಷ್ಟೇ. ಓಕೆನಾ? ಸರ್ ಈಗ 2-3 ಡೇಸ್ ಇಂದ ಕೆಲವು ವಿಚಾರಗಳಲ್ಲಿ ಮನ್ಸೇ ಸರಿ ಇರ್ಲಿಲ್ಲ ಸರ್. ಓಕೆ, ಇವಾಗ ಮಾಡಿರೋದ್ರಿಂದ ತುಂಬಾ ಒಂಥರ ಫ್ರೀ ಫೀಲ್ ತರ ಕೊಡ್ತಾ ಇದೆ ಸರ್. ಆಗತ್ತೆ ತುಂಬಾ ಟೆನ್ಷನ್, ಒಂಥರ ಬೇಜಾರು, ಒಂಥರ ಏಕಪ್ಪ ಲೈಫ್ ಅನ್ನೋ ತರ ಆಗ್ಬಿಟ್ಟಿತ್ತು ಈಗ 3 ಡೇಸ್ ಇಂದ. ಏನೋ ಒಂಥರ ಟೆನ್ಷನ್ ಎಲ್ಲ ದೂರ ಹೋಗಿದೆ ಅಂತ ಅನಿಸ್ತಾ ಇದೆ ಸರ್. 100% ಹೋಗುತ್ತೆ ಮೇಡಮ್. ಗುರುಗಳೇ, ಹೇಳಿ ಸರ್. ಏನಿಲ್ಲ, ನೀವು ಹೋದ್ಸಲಿ ನೀರಿಂದ ಇದನ್ನ ಅಫರ್ಮೇಶನ್ ಬರೆಯೋ ಟೈಮ್ನಾಗ ಒಂದು ಕೋಡ್ ಕೊಟ್ಟಿದ್ರಿ. ಹೌದು ಈಗ ಇದೊಂದು ಕೋಡ್ ಕೊಟ್ಟಿರಿ. ಸರ್. ಈ ಈಗ ಕ್ವಶನ್ ಅದು ಕೇಳಿ ಸರ್, ದಯವಿಟ್ಟು ಹೇಳ್ತೀನಿ ಕೇಳಿ. ನಾವು ದೇವ್ರ ಹತ್ರ ಕೇಳಲಿಕ್ಕೆ ಅಷ್ಟೇ ರೆಡಿ ಇರ್ತೀವಿ, ಹೇಳ್ಲಿಕ್ಕೆ ರೆಡಿ ಇಲ್ಲ. ಕೊಟ್ಟಿದ್ದೀವಿ ಅಂದ್ರೆ ಏನೋ ಒಂದು ಒಳ್ಳೆ ಉದ್ದೇಶ ಇರುತ್ತಲ್ವ ಸರ್. ಕೆಟ್ಟದಾಗ್ಲಿ ಅಂತ ಮಾತ್ರ ಹೇಳಿರಲ್ಲ ಅಲ್ವಾ ಸರ್? ಅಲ್ಲಲ್ಲ ಗುರುಗಳೇ, ಅದಕ್ಕಲ್ಲ ನಾನು ಅದು ಅಂದ್ರೆ ಇದನ್ನ ಬರಿಬೇಕಾ ಅದನ್ನ ಬರಿಬೇಕಂತ ಕೇಳಕ್ ಸರ್, ಈಗ ನಾವು ಏನ್ ಹೇಳಿದೀವಿ ಅದನ್ನ ಮಾಡಿ ಸರ್ ದಯವಿಟ್ಟು. ನಾನು ಕ್ಲಾಸ್ ಸ್ಟಾರ್ಟ್ ಆಗುವಾಗೆ ಈ ವಿಚಾರ ಮಾತಾಡಿದೀನಿ. ಫಸ್ಟ್ ಎಲ್ಲವೂ ನಾವು ದೇವ್ರಿಗೆ ನಮ್ಮ ಮನಸ್ಪೂರ್ವಕವಾಗಿ ಅರ್ಪಣೆ ಮಾಡಿದಾಗೇನೆ ನಮ್ಗೆ ಸಿಗಂತದ್ದು ಸರ್. ಯಾವುದೇ ಆದ್ರೂ ನಮ್ಮ ಈ ಲಾಜಿಕಲ್ ಮೈಂಡ್ಗೆ ಕೆಲಸ ಕೊಟ್ರೇನೆ ನಾವು ಆಗಲ್ಲ. ಲಾಜಿಕಲ್ ಮೈಂಡ್ ಕೆಲಸ ಕೊಡಬೇಡಿ ದಯವಿಟ್ಟು. ನಾವು ಯಾವ ಮನಸ್ಥಿತಿಯಲ್ಲಿ ಬಂದು ಕುಂತಿರ್ತೀವಿ ಆ ಮನಸ್ಥಿತಿಯಲ್ಲಿ ಆ ಕೆಲಸ ಮಾಡಿದಾಗ 100% ಆಗತ್ತೆ ಸರ್. ಓಕೆನಾ? ಓಕೆ ಸರ್. ಓಕೆ ಸರ್, ಒಳ್ಳೇದಾಗ್ಲಿ.
ನಮಸ್ತೆ. ಶುಭರಾತ್ರಿ. ಶುಭರಾತ್ರಿ. ಸರ್, ಥ್ಯಾಂಕ್ ಯು ಗುರುಗಳೇ, ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಥ್ಯಾಂಕ್ ಯು ಸರ್. ಗುಡ್ ಸೂರ್ಯಗ್ರಹಣ ನೈಟ್. ಒಳ್ಳೆ ದಿವಸ ಮಾಡ್ತೀವಿ ಗುರುಗಳೇ, ತುಂಬಾ ಥ್ಯಾಂಕ್ಸ್. ಸೂರ್ಯಗ್ರಹಣ ದಿವಸ ಮಾಡಿ ತುಂಬಾ ಧನ್ಯವಾದ. ಓಕೆ. ಶುಭರಾತ್ರಿ. ಧನ್ಯವಾದ ಗುರುಗಳೇ, ಶುಭರಾತ್ರಿ. ಥ್ಯಾಂಕ್ ಯು ಶುಭರಾತ್ರಿ. ಧನ್ಯವಾದಗಳು ಎಲ್ಲ ಗುರುಗಳೇ. ಆಶಯಗಳು ನೆಕ್ಸ್ಟ್ ಅಮಾವಾಸ್ಯೆ ಒಳಗೆ 100% ಸಂಪೂರ್ಣ ಆಗತ್ತೆ ಅಂತ ನಂಬಿದೀನಿ. ಆ ತಾಯಿಯ ಒಂದು ಪ್ರೇರಣೆ ಮೇಲೆ ಇದನ್ನ ಹೇಳ್ತಾ ಇದೀನಿ ಕೂಡ, ಮಾಡ್ತಾ ಇದೀನಿ ಕೂಡ. ಎಲ್ಲರಿಗೂ ಒಳ್ಳೇದಾಗತ್ತೆ ಸರ್. ಥ್ಯಾಂಕ್ ಯು. ಆದಷ್ಟು Thank you, sir. ಥ್ಯಾಂಕ್ ಯು. ನಿಮ್ಮ ಗೊತ್ತಿರೋರು ಕೂಡ ಯಾರಾದ್ರೂ ಇದ್ರೆ ಈ ಲಿಂಕ್ ಬಂದಾಗ ಶೇರ್ ಮಾಡಿ, ಅವ್ರಿಗೂ ಒಂದು ಒಳ್ಳೆ ಎನರ್ಜಿ ಫ್ಲೋ ಆಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಈ ಪ್ರತಿಯೊಂದು ನಮ್ಮಲ್ಲೇ ಇಟ್ಕೊಂಡ್ರು ಯಾವ್ದು ಆಗಲ್ಲ, ಇನ್ನೊಬ್ರಿಗೂ ಹಂಚ್ಬೇಕು ಒಳ್ಳೇದನ್ನ. ಒಳ್ಳೇದನ್ನ ಎಷ್ಟು ಹಂಚ್ತೀರಿ ಅಷ್ಟು ನಿಮ್ಗೂ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ. ಓಕೆ ಥ್ಯಾಂಕ್ ಯು ಗುರುಗಳೇ. ಇಲ್ಲ ಗುರುಗಳೇ, ಶೇರ್ ಮಾಡ್ತೀವಿ ಗುರುಗಳೇ. ನಾನು ಮಾಡಿದೀನಿ ಗುರುಗಳೇ, ಒಂದು 5 ಜನ ಮಾಡಿದೀನಿ ಗುರುಗಳೇ. ಮಾಡಿ ಬಟ್ ಮಾಡಿ. ಅವ್ಕೆ ಧನ್ಯವಾದಗಳು ಅಟೆಂಡ್ ಆಗಿಲ್ಲ ಗುರುಗಳೇ. ಧನ್ಯವಾದಗಳು ಸರ್. ಧನ್ಯವಾದಗಳು. ಟೈಮ್ ಅಡ್ಜಸ್ಟ್ ಆಗಿಲ್ಲ ಗುರುಗಳೇ, ಅಟೆಂಡ್ ಆಗಿಲ್ಲ. ಓಕೆ.